ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಆ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಏನಪ್ಪಾ ಇವತ್ತಿನ ಒಂದು ತರಗತಿ ಅಂತ ಅಂದ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇಂದು ನಡೆದಂತಹ ಒಂದು ಕೆಪಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಆ, ಏನು ಕೀ ಆನ್ಸರ್ ಗಳನ್ನ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಯಾಕೆ ಅಂತ ಅಂದ್ರೆ ಅತಿ ಮುಖ್ಯವಾಗಿ ಈ ಒಂದು ಕೀ ಆನ್ಸರ್ಸ್ ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕಾಗಿ ವಿಡಿಯೋನ ತಂದಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗ್ಬೇಕು ಅಂತ ಹೇಳ್ತಾ ತರಗತಿಗಳನ್ನ ಶುರು ಮಾಡ್ಕೊಳ್ತಾ ಹೋಗೋಣ. ಏನಪ್ಪಾ ಅಂತ ಅಂದ್ರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಸ್ವಲ್ಪ ಇಲ್ಲಿ ಒಂದು ನಿಮಿಷ ಅಷ್ಟೇ. ನೆಕ್ಸ್ಟ್ ಸಂಪೂರ್ಣವಾಗಿ ನಾವು ಏನಪ್ಪಾ ಮಾಡೋಣ ಅಂತ ಅಂದ್ರೆ ಸಂಪೂರ್ಣವಾಗಿರತಕ್ಕಂತಹ ನಮ್ಮ ಒಂದು ಕೀ ಆನ್ಸರ್ಸ್ ಗಳನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಬರ್ತಿದ್ದೇನಾ ಇಲ್ಲ ಅಂತ ನೋಡ್ತಾ ಇದ್ದೇನೆ. ಒಂದ್ಸಲಿ ನೀವು ಎಲ್ರು ಕೂಡ ಏನು ವಾಯ್ಸ್ ಚೆನ್ನಾಗಿ ಬರ್ತಿದ್ದೇನೆ ಎಲ್ರು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ನೀವೆಲ್ರೂ ಬೇಗ ಕೂಡ ಕಮೆಂಟ್ ಮಾಡಿದ್ರಿ ಅಂತ ಅಂದ್ರೆ ನಮ್ಮ ಒಂದು ತರಗತಿನ ಈಗ ಶುರು ಮಾಡೋಣ. ಆಯ್ತಾ? ಇದು ಇವತ್ತಿನ ಒಂದು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ. ನೋಡಿ, ಇವತ್ತಿನ ಒಂದು ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ 100 ಪ್ರಶ್ನೆಗಳು ಇದಾವೆ. ಬೇಗ ಮಾಡ್ಲೇಬೇಕು. ಯಾಕೆ ಅಂದ್ರೆ ತುಂಬಾ ಜನ ಕಾಯ್ತಾ ಇರ್ತೀರಾ. ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನಿಮ್ಮ ಒಂದು ಪರೀಕ್ಷೆ ಕೂಡ ಮುಗಿಯುತ್ತೆ. ಕಮ್ಯುನಿಕೇಶನ್ ಪೇಪರ್ ಎಲ್ರು ಕೂಡ ನೀವು ನೋಡ್ಕೋಬಹುದು. ಓಕೆ, ಇವತ್ತಿನ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಮಾಡ್ರೇಟ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಮಾಡ್ರೇಟ್ ಅಂತ ಯಾಕೆ ಅಂತ ಅಂದ್ರೆ ಲೆಂತಿ ಕ್ವಶನ್ ಪೇಪರ್ ಇದೆ. ಓಕೆನಾ? ಮಾಡ್ರೇಟ್ ಇದೆ. ನೋಡ್ಕೊಳ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಏನಪ್ಪಾ ಅಂತಂದ್ರೆ ಲಾನಿನಾ ಆಸ್ಟ್ರೇಲಿಯಾದಲ್ಲಿ ಇತ್ತೀಚಿನ ಪ್ರವಾಹಕ್ಕೆ ಕಾರಣ ಆಗಿದೆ ಎಂದು ಶಂಕಿಸಲಾಗಿದೆ. ಲಾನಿನಾ ಎಲ್ ನಿನೋಗಿಂತ ಹೇಗೆ ಭಿನ್ನವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಮತ್ತೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು. ಲಾನಿನಾವು ಸಮಭಾಜಕ ಹಿಂದೂ ಮಹಾಸಾಗರದಲ್ಲಿ ಅಸಾಧಾರಣವಾಗಿ ತಣ್ಣನೆಯ ಸಾಗರ ತಾಪಮಾನದಿಂದ ನಿರೂಪಿತವಾಗಿದೆ ಅಂತ ಕೊಟ್ಟಿದ್ದಾರೆ. ಆದರೆ ಎಲ್ ನೀನೋ ಸಮಭಾಜಕ ಪೆಸಿಫಿಕ್ ನಲ್ಲಿ ಅಸಾಮಾನ್ಯ ಬೆಚ್ಚಗಿನ ತಾಪಮಾನದಿಂದ ನಿರೂಪಿಸಲ್ಪಟ್ಟಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎರಡನೇದು ಬರೋದಾದ್ರೆ ಎಲ್ ನೀನೋ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತೆ ಅದೇ ರೀತಿ ಲಾನಿನ ಏನಿದೆ ಅದು ಮಾನ್ಸೂನ್ ಹವಾಮಾನದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಒಂದು ಹೇಳಿಕೆಗಳು ಮೇಲೆ ಒಂದು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಸರಿಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡಿ, ಎರಡು ಮಾತ್ರ, ಒಂದು ಮಾತ್ರ, ಒಂದು ಮತ್ತು ಎರಡು ಮಾತ್ರ, ಎರಡು ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಒಂದು ಆನ್ಸರ್ ಕೀ ಪ್ರಕಾರ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಒಂದು ಅಥವಾ ಎರಡು ಕೂಡ ಅಲ್ಲ ಎಂತಕ್ಕಂಥದ್ದು ಇದು ನಮ್ಮ ಒಂದು ಆನ್ಸರ್ ಕೀ ಪ್ರಕಾರ ಬಂದಿರತಕ್ಕಂತ ಒಂದು ಆನ್ಸರ್. ಇದು ಫೈನಲ್ ಆನ್ಸರ್ ಕೀ ಇರೋದಿಲ್ಲ. ಆದ್ರೆ ನಾವು ಮಾಡಿರ್ತಕ್ಕಂತ ಒಂದು ಕೀ ಆನ್ಸರ್ಸ್ ಗಳನ್ನ ನಮ್ಮ ಒಂದು ಕೀ ಆನ್ಸರ್ಸ್ ಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ಬೇರೆ ಬೇರೆ ಪುಸ್ತಕಗಳಿಂದ ನಮ್ಮ ಒಂದು ಟೀಮ್ ಏನಿದೆ ಅದನ್ನ ಹುಡುಕಿ ತಂದಿರ್ತಕ್ಕಂತ ಒಂದು ಕೀ ಆನ್ಸರ್ಸ್ ಗಳು ಇವು. ಯಾರು ಕೂಡ ಇದಕ್ಕೆ ಏನು ಕೂಡ ಇದು ಮಾಡೋ ಹಾಗಿಲ್ಲ. ಮ್ಯಾಕ್ಸಿಮಮ್ ಮೋರ್ ದನ್ 90% ಇಲ್ಲಿ ಕ್ವಶನ್ಸ್ ಗಳು ಏನಿರ್ತವೆ ಕೀ ಆನ್ಸರ್ಸ್ ಗಳು ಸರಿ ಇರ್ತವೆ. ಓಕೆನಾ? ಶೋರ್ ಸರಿ ಇರ್ತವೆ. ಅಂಡ್ 90%, ಮೋರ್ ದನ್ 90% ಸರಿ ಇರುತ್ತೆ. ಎಲ್ಲರಿಗೂ ಕೂಡ ತಪ್ಪಾಗ್ತವೆ. ನಮ್ಮ ಒಂದು ಟೀಮ್ ನಲ್ಲೂ ಕೂಡ ತಪ್ಪಾಗುವಂತ ಒಂದು ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ಎಲ್ಲರೂ ಕೂಡ ನೀವು ಏನು ಇದು ಮಾಡ್ಬೇಕು. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ನಾನು ಈಗಾಗಲೇ ಹೇಳಿದ್ದೇನೆ, 3, 1 ಅಥವಾ 2 ಕೂಡ ಅಲ್ಲ ಅಂತ. ಓಕೆ, ಅದೇ ರೀತಿ ನಾವು ಎರಡನೇ ಪ್ರಶ್ನೆಗೆ ಬರೋದಾದ್ರೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಾಷ್ಟ್ರೀಯ ಸಂಸ್ಥೆ ಎಲ್ಲಿದೆ ಅಂತ ನೋಡಿ. ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ನೋಡೋದಾದ್ರೆ ಇದಕ್ಕೆ ಹೈದರಾಬಾದ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಒಂದು ರಾಷ್ಟ್ರೀಯ ಸಂಸ್ಥೆ ಎಲ್ಲಿದೆಪ್ಪ ಅಂತ ಅಂದ್ರೆ ಹೈದರಾಬಾದ್ ನಲ್ಲಿ ಇದು ಕಂಡು ಬರ್ತಕ್ಕಂಥದ್ದು. ಓಕೆನಾ? ಅದೇ ರೀತಿ ಮೂರನೇ ಪ್ರಶ್ನೆ ನೋಡಿ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸುವ ಒಂದು ಸರಿಯಾದ ಉತ್ತರಗಳನ್ನ ಈ ಕೆಳಗಿನ ಸಂಕೇತಗಳಿಂದ ಜೋಡಿಸಿ ಅಂತ ಇದೆ. ಇಲ್ಲಿ ಸೈಕ್ಲೋನ್ಗಳು ಅಂತ ಕೊಟ್ಟಿದ್ದಾರೆ, ಟೈಫೂನ್ಗಳು ಅಂತ ಕೊಟ್ಟಿದ್ದಾರೆ, ಹರಿಕೇನ್ಗಳು ಅಂತ ಕೊಟ್ಟಿದ್ದಾರೆ, ವಿಲ್ಲಿ ವಿಲ್ಲಿ ಅಂತ ಕೊಟ್ಟಿದ್ದಾರೆ. ನೀವು ಒಂದು ಗೊತ್ತಿದ್ರು ಕೂಡ ಆನ್ಸರ್ ಮಾಡಬಹುದು. ನೋಡಿ, ವಿಲ್ಲಿ ವಿಲ್ಲಿ ಏನಿದೆ ಇದು ಆಸ್ಟ್ರೇಲಿಯಾದಲ್ಲಿ ಹೇಳಿರ್ತಕ್ಕಂಥ ಒಂದು ಸೈಕ್ಲೋನ್ ಗಳಿಗೆ ಹೇಳ್ತಕ್ಕಂಥ ಒಂದು ಹೆಸರು. D3 ಎಲ್ಲಿದೆ ಅಂತ ನೋಡಿ ಒಂದ್ಸಲಿ. D3 ಎಲ್ಲಿದೆ ಅಂತ ಅಂದ್ರೆ ಇಲ್ಲಿದೆ ನೋಡಿ. ಓಕೆನಾ? ಇದೇ ಆನ್ಸರ್. ಓಕೆನಾ? ಆಪ್ಷನ್ 2 ಈಸಿಯಾಗಿ ಆನ್ಸರ್ ಮಾಡಬಹುದಿತ್ತು ಈ ಒಂದು ಕ್ವಶನ್ಸ್ಗೆ. ಓಕೆ, ಇಲ್ಲೂ ಕೂಡ ಇಂಗ್ಲಿಷ್ ನಲ್ಲೂ ಕೂಡ ನಾನು ಏನು ಕ್ವಶನ್ ಪೇಪರ್ ಏನಿದೆ ಅದನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ನೀವು ಇಂಗ್ಲಿಷ್ ನಲ್ಲೂ ಕೂಡ ನೋಡಬಹುದು. ನಾನು ಈಗ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೇಳಿದ್ದೇನೆ. ಎರಡನೇ ಪ್ರಶ್ನೆಗೂ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ. ಅದೇ ರೀತಿ ಮೂರನೇ ಪ್ರಶ್ನೆಗೂ ಕೂಡ ಹೇಳಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಹೊಂದಿಸಿ ಬರೆಯಿರಿ ಅಂತ. ಇಲ್ಲಿ ಪಟ್ಟಿ 1ರಲ್ಲಿ ಕಲ್ಲಿದ್ದಲು ಗಣಿ ಕೇಂದ್ರ ಇದೆ. ಪಟ್ಟಿ 2ರಲ್ಲಿ ರಾಜ್ಯಗಳನ್ನ ಕೊಟ್ಟಿದ್ದಾರೆ. ರಾಣಿಗಂಜ್ ಎಂಬತಕ್ಕಂಥದ್ದು, ಝರಿಯಾ, ತಟ್ಟಾಪಾಣಿ ಮತ್ತು ತಲ್ಚೇರ್ ಎಂಬತಕ್ಕಂಥದ್ದು. ರಾಣಿಗಂಜ್ ಎಂಬತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ನಲ್ಲಿ ಇರ್ತದೆ. A2 ಆಗ್ಬೇಕು. ಎಲ್ಲೆಲ್ಲಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ,
ಇಲ್ಲೊಂದಿದೆ. A2 ಝರಿಯ ಜಾರ್ಖಂಡ್ ನಲ್ಲಿ ಕಂಡು ಬರ್ತದೆ. ಓಕೆನಾ. ಝರಿಯ B3 ಆಗ್ಬೇಕು. B3 ಎಲ್ಲಿದೆ? ಇಲ್ಲೊಂದಿದೆ, ಇಲ್ಲೊಂದಿದೆ. ಇದು ಆಪ್ಷನ್ಸ್ ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ. ಓಕೆನಾ. ಈಗ 3 ಅಥವಾ 4ರಲ್ಲಿ ನಾವು ನೋಡ್ಬೇಕು. ತಟ್ಟಪಾಣಿ ಎಲ್ಲಿದೆ? ಆ ತಟ್ಟಪಾಣಿ ಅಂತಕ್ಕಂಥದ್ದು ಎಲ್ಲಿದೆ ಅಂತ ನೀವು ಕೇಳಿದ್ರೆ, ಇಲ್ಲಿ ತಟ್ಟಪಾಣಿ ಇದು ಏನು ಛತ್ತೀಸ್ಗಢದಲ್ಲಿ ಕಂಡು ಬರುತ್ತೆ. ಛತ್ತೀಸ್ಗಢ. ಅದೇ ತಲ್ಚೇರ್ ಅಂತಕ್ಕಂಥದ್ದು ಇದು ಒಡಿಶಾದಲ್ಲಿ ಕಂಡು ಬರ್ತದೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ಆಯ್ತಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ TKM-R12 ಅಂತ ಇದೆ, MTU-1001 ಇದೆ, ಪೂಸಾ RH10 ಅಂತ ಇದೆ, ಆಗ್ರೋ 6201 ಅಂತ ಇದೆ. ಇವು ಯಾವುದರ ತಳಿಗಳು ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ನಾವು ಈಗಾಗಲೇ ಇತ್ತೀಚೆಗೆ ನಾನು ಹೇಳಿದ್ದೆ ಪೂಸಾ RH10 ಎಂಬತಕ್ಕಂಥ ಒಂದು ತಳಿ. ಇದರ ಬಗ್ಗೆ ತುಂಬಾ ಸಲ ನಾನು ಆನ್ಸರ್ ಗಳನ್ನ ಮಾಡಿದ್ದೇನೆ ನಮ್ಮ ಒಂದು ಏನು ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳಲ್ಲಿ ತುಂಬಾ ಸಲ ನಾನು ಹೇಳಿದ್ದೇನೆ. ಅದೇ ಬಂದಿದೆ. ಓಕೆನಾ. 5ನೇ ಪ್ರಶ್ನೆಗೆ ಇಲ್ಲಿ ನೋಡಿ, ಇದು ಇವೆಲ್ಲವೂ ಕೂಡ ಭತ್ತದ ತಳಿಗಳು. ಪೂಸಾ RH10 ಎಂಬತಕ್ಕಂಥದ್ದು, ಆಗ್ರೋ 6201 ಎಂಬತಕ್ಕಂಥದ್ದು, ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಒಂದು ಭತ್ತದ ತಳಿಗಳು ಇವು. ಓಕೆನಾ. ಅರ್ಥ ಆಯ್ತಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2 ಅಂತ 4 ಕೊಟ್ಟಿದ್ದಾರೆ. ನೋಡಿ, ಐಸೋ ಹೇಳಿದೆ, ಐಸೋ ಬಾರ್, ಐಸೋ ನೆಫ್, ಐಸೋ ಹೈಟ್ ಅಂತ ಇದೆ. ಐಸೋ ಬಾರ್ ಅಂತಕ್ಕಂಥದ್ದು ಪ್ರೆಷರ್ಗೆ ಸಂಬಂಧಪಟ್ಟಂತದ್ದು. ಪ್ರೆಷರ್ಗೆ ಇಲ್ಲಿ ನೋಡಿ, ಸಮಮೋಡ, ಸೂರ್ಯ ರಶ್ಮಿ, ಸಮವೃಷ್ಟಿ, ಸಮ ಒತ್ತಡ. ಪ್ರೆಷರ್ ಎಂತಕ್ಕಂಥದ್ದು ಬಿ ಎಂತಕ್ಕಂಥದ್ದು 4ನಲ್ಲಿ ಇರ್ಬೇಕು. ನೋಡಿ, ಇಲ್ಲೂ ಕೂಡ ಇಲ್ಲ, ಇಲ್ಲೂ ಕೂಡ ಇಲ್ಲ, ಇಲ್ಲೂ ಕೂಡ ಇಲ್ಲ, ಇಲ್ಲಿದೆ ನೋಡಿ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ನೋಡಿ, ಈಸಿಯಾಗಿ ಆನ್ಸರ್ ಮಾಡಬಹುದಾ? ಈಸಿಯಾಗಿ ಆನ್ಸರ್ ಮಾಡಬಹುದಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಇಂಗ್ಲಿಷ್ ನಲ್ಲೂ ಕೂಡ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಇಂಗ್ಲಿಷ್ ನಲ್ಲೂ ಕೂಡ ನಾನು ಈಗಾಗಲೇ ಹೇಳಿದ್ದೇನೆ. ನೀವು ನೋಡ್ಕೋಬಹುದು. ಬೇಕಾದ್ರೆ ಕ್ವಶನ್ ಪೇಪರ್ ಅನ್ನ ಶೇರ್ ಮಾಡ್ತೇನೆ. ಟೆಲಿಗ್ರಾಮ್ ಚಾನಲ್ ಏನಪ್ಪಾ ಅಂತಾರೆ, udyogjeevan.com ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ನೋಡಿ, ಇಲ್ಲಿ ಬರೀತೇನೆ, udyogjeevan.com ಟೆಲಿಗ್ರಾಮ್ ಚಾನಲ್ ಇದೆ. ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ಈಗಾಗಲೇ ಲಿಂಕ್ ಅನ್ನ ಹಾಕಿದ್ದೇನೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ಈ ಒಂದು ಸಂಪೂರ್ಣ PDF ನಿಮಗೆ ಸಿಗ್ತದೆ, ಫ್ರೀ ಆಗಿರುತ್ತೆ. ನೀವು ನೋಡ್ಕೋಬಹುದು. ಓಕೆನಾ. ಮತ್ತೆ ಅದರ ಜೊತೆಗೆ ನೀವೇನಪ್ಪಾ ಮಾಡ್ಬೇಕು ಅಂತ ಈ ಟೆಲಿಗ್ರಾಮ್ ಜಾಯ್ನ್ ಆಗಿ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಬೇಕು. ಅದಕ್ಕೆ ಏನು ಕೂಡ ಅಮೌಂಟ್ ಕೊಡೋ ಹಾಗಿಲ್ಲ, ಡೈರೆಕ್ಟ್ ಆಗಿ ಜಾಯ್ನ್ ಆಗಿ. ನೆಕ್ಸ್ಟ್ ಇನ್ನೊಂದು, ನಮ್ಮ ಒಂದು ಚಾನಲ್ ನ ಒಂದು ಸಬ್ಸ್ಕ್ರೈಬ್ ಬಟನ್ ಯಾರು ಹೊಡೆದಿಲ್ಲ, ಸಬ್ಸ್ಕ್ರೈಬ್ ಮೊದಲಾಗಿ. ಯಾಕೆ ಅಂತ ಅಂದ್ರೆ ಈ ರೀತಿಯಾಗಿ ಇಂಥ ಕ್ವಶನ್ಸ್ ಪೇಪರ್ ಗಳನ್ನ ನಿಮಗೆ ಫ್ರೀ ಆಗಿ ಈ ಆನ್ಸರ್ ಗಳನ್ನ ತೆಗೆದುಕೊಂಡು ಆದಷ್ಟು ಬೇಗ ತೆಗೆದುಕೊಂಡು ಬರ್ತೀವಿ ಅಂತ ಅಂದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ನೀವೇನು ನೋಡ್ಬೇಕಾಗಿಲ್ಲ, ಮುಂದೆ ಬರ್ತಕ್ಕಂಥ ಒಂದು ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನ ಫ್ರೀಯಾಗಿ ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗೋದಕ್ಕೆ ಯಾವುದೇ ಅಮೌಂಟ್ ಕೂಡ ಆಗಿಲ್ಲ, ನೋಡಬಹುದು. ಓಕೆನಾ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ, ಅರಬ್ಬಿ ಸಮುದ್ರಕ್ಕಿಂತ 4 ಪಟ್ಟು ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಲು ಕಾರಣ ಏನು ಅಂತ ಕೊಟ್ಟಿದ್ದಾರೆ. ನೋಡಿ, ಸಾಗರ ಮೇಲ್ಮೈನ ಹೆಚ್ಚು ಉಷ್ಣಾಂಶ, ನದಿಗಳಿಂದ ಶೀತ ನೀರಿನ ಒಳಹರಿವು, ತೇವಾಂಶ ಭರಿತ ಮೋಡಗಳು, ಭೌಗೋಳಿಕ ಆಕಾರ ಅಂತ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ನೋಡಿ, ಸಾಗರ ಮೇಲ್ಮೈನ ಒಂದು ಹೆಚ್ಚು ಉಷ್ಣಾಂಶ ಇದೊಂದಾಗತ್ತೆ. ನೆಕ್ಸ್ಟ್ 2ನೇದು ತೇವಾಂಶ ಭರಿತ ಮೋಡಗಳು, ಇದು ಕೂಡ ಆಗತ್ತೆ. 3ನೇದು ಭೌಗೋಳಿಕ ಆಕಾರ ಎಂತಕ್ಕಂಥದ್ದು. ಓಕೆನಾ. ಎ, ಸಿ ಮತ್ತು ಡಿ ಇಲ್ಲಿದೆ ನೋಡಿ, ಇದು ಸರಿಯಾದ ಉತ್ತರ. ಓಕೆನಾ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕಂಡುಬರುವ ಬಂದರುಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವುದು ಸರಿಯಾದ ಕ್ರಮ ಅಂತ ಕೊಟ್ಟಿದ್ದಾರೆ. ಕಾರವಾರ, ಕುಮಟ, ಅಂಕೋಲ, ಭಟ್ಕಳ ಅಂತ ಕೊಟ್ಟಿದ್ದಾರೆ. ಅಂಕೋಲ, ಕಾರವಾರ, ಭಟ್ಕಳ, ಕುಮಟ ಅಂತ ಇದೆ. ಕಾರವಾರ, ಭಟ್ಕಳ, ಕುಮಟ, ಅಂಕೋಲ ಅಂತ ಇದೆ. ಕಾರವಾರ, ಅಂಕೋಲ, ಕುಮಟ, ಭಟ್ಕಳ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಅಂದ್ರೆ ಮೊದಲು ಕಾರವಾರ ಬರುತ್ತೆ, ಅದಾದ ಬಳಿಕ ಅಂಕೋಲ ಬರ್ತದೆ, ಅದಾದ ಬಳಿಕ ಕುಮಟ ಬರ್ತದೆ, ಅದಾದ ಬಳಿಕ ಭಟ್ಕಳ ಬರ್ತಕ್ಕಂಥದ್ದು. ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಎಷ್ಟು ಜನಕ್ಕೆ ಅರ್ಥ ಆಯ್ತು ನೋಡೋಣ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಯಾವ ವನ್ಯಜೀವಿ ಅಭಯಾರಣ್ಯವು ಇತ್ತೀಚೆಗೆ ನೈಸರ್ಗಿಕ ಪ್ರಸರಣದ ಮೂಲಕ ಏಷಿಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನ ಆಗಿದೆ ಅಂತ ಪ್ರಶ್ನೆ. ನೋಡಿ, ಏಷಿಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನ ಆಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಇದಕ್ಕೆ ಈಸಿ ಕ್ವಶನ್. ಇದು ಕೂಡ ಬರ್ದಾ ವನ್ಯಜೀವಿ ಅಭಯಾರಣ್ಯ ಅಂತ. ಓಕೆನಾ. ಬರ್ದಾ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ ಅಂತ ಎಲ್ಲರೂ ಕೂಡ ನೀವು ಆನ್ಸರ್ ಮಾಡಬೇಕು. ಈಗ ಬರ್ದಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಆನ್ಸರ್ ಮಾಡಿ. ಕೂನೋ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿ ಇದೆ. ಗಾಂಧಿ ಸಾಗರ್ ಎಲ್ಲಿದೆ? ಬನ್ನಿ ಹುಲ್ಲುಗಾವಲಿದೆ. ಆನ್ಸರ್ ಮಾಡಿ ನೋಡೋಣ. ಬರ್ದಾ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ? ಆನ್ಸರ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಆಯ್ತಾ. ಓಕೆ, ಇದು ಕೂಡ ನಾನು ಸೇಮ್ ಇಂಗ್ಲಿಷ್ ನಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ.
ನೋಡಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ಒಂದು ಕರ್ನಾಟಕದಲ್ಲಿನ ಸಂರಕ್ಷಣಾ ಪ್ರದೇಶಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಬಂಡೀಪುರ, ಅಣಶಿ, ಭದ್ರಾ, ಬನ್ನೇರುಘಟ್ಟ, ಕಾಳಿ ಮತ್ತು ನಾಗರಹೊಳೆ ಅಂತ ಇದಾವೆ. ಮೇಲಿನ ಯಾವ್ಯಾವುದು ಹುಲಿ ಸಂರಕ್ಷಣಾ ವಲಯಗಳು ಅಂತ ನೋಡಿ. ಮೇಲಿನ ಯಾವ್ಯಾವುದು ಹುಲಿ ಸಂರಕ್ಷಣಾ ವಲಯಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಾರೆ, ಇಲ್ಲಿ ಬಂಡೀಪುರ ಹುಲಿ ಅಭಯಾರಣ್ಯ, ಇದು ಗೊತ್ತಿದೆ ಎಲ್ಲರಿಗೂ ಕೂಡ. ಅದಾದ ಬಳಿಕ ಯಾವ್ದಪ್ಪ ಅಂತಾನೆ ಭದ್ರಾ ಅಂತಕ್ಕಂಥದ್ದು, ಇದು ಕೂಡ ಹೌದು. ನೆಕ್ಸ್ಟ್ ಅದಾದ ಬಳಿಕ ಯಾವ್ದು ಬರುತ್ತೆ ಅಂತ ಅಂದ್ರೆ ಇದು ಕಾಳಿ ಅಂತಕ್ಕಂಥದ್ದು, ಇದು ಕೂಡ ಹೌದು. ನೆಕ್ಸ್ಟ್ ಅದಾದ ಬಳಿಕ ನಾಗರಹೊಳೆ ಅಂತಕ್ಕಂಥದ್ದು, ಇದು ಕೂಡ ಹೌದು. ಹಾಗಾಗಿ ಎ, ಸಿ, ಇ, ಎಫ್ ಯಾವ್ದ್ರಲ್ಲಿದೆ ನೋಡಿ, ಎರಡನೇ ಆಪ್ಷನ್ ಅಲ್ಲಿ ಇದೆ ನೋಡಿ, ಇದು ಸರಿ ಉತ್ತರ. ಆಲ್ಮೋಸ್ಟ್ ಎಲ್ಲವೂ ಕೂಡ ಸರಿ ಉತ್ತರಗಳು ಇರ್ತವೆ, ಮ್ಯಾಕ್ಸಿಮಮ್ ಸರಿ ಉತ್ತರ ಇರ್ತವೆ, ಕೆಲವೊಂದು ತಪ್ಪುಗಳು ಕೂಡ ಆಗ್ಬಹುದು. ಅದಕ್ಕಾಗಿ ನೀವು ಕ್ಷಮೆಯನ್ನ ಮಾಡಬೇಕು. ಯಾಕೆಂದ್ರೆ ಇಷ್ಟು ಕಷ್ಟಪಟ್ಟು ನಮ್ಮ ಒಂದು ಟೀಮ್ ಈ ಒಂದು ಕೀ ಆನ್ಸರ್ಸ್ ಗಳನ್ನ ರೆಡಿ ಮಾಡಿದೆ ಅಂತ ಅಂದ್ರೆ ನೀವೇನು ಮಾಡ್ಬೇಕಾಗಿಲ್ಲ, ವಿಡಿಯೋಗೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಶೇರ್ ಮಾಡಿದ್ರೆ ಏನು ಕೂಡ ಆಗೋದಿಲ್ಲ. ಓಕೆನಾ? ಓಕೆ, ಮುಂದಿನ ಪ್ರಶ್ನೆ ನೋಡಿ. 11ನೇ ಪ್ರಶ್ನೆ ಏನಿದೆ, ಭಾರತದ ಒಂದು ಸಂವಿಧಾನದಲ್ಲಿನ ನ್ಯಾಯಮಂಡಳಿಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಓದಿ ಅಂತ ನೋಡಿ. ಮೂಲ ಸಂವಿಧಾನವು ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ನೀಡುತ್ತೆ ಅಂತ ಇದೆ. ಎರಡನೇದು ಭಾಗ 14A ನಲ್ಲಿ ನ್ಯಾಯಮಂಡಳಿಗಳ ಒಂದು ಪ್ರಸ್ತಾಪ ಇದೆ ಅಂತ ಇದೆ. ನೆಕ್ಸ್ಟ್ ಮೂರನೇದು 323A ಮತ್ತು 323B ವಿಧಿಗಳು ನ್ಯಾಯಮಂಡಳಿಗೆ ಸಂಬಂಧ ಹೊಂದಿವೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾಲ್ಕನೇದು ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆಯನ್ನು ಸಂಸತ್ತು 1985ರಲ್ಲಿ ಅಂಗೀಕಾರ ಮಾಡಿದೆ ಅಂತ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಅಂದ್ರೆ ಬಿ, ಸಿ ಮತ್ತು ಡಿ ನೋಡಿ. ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇಲ್ಲ. ಮೂಲ ಸಂವಿಧಾನವು ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ನೀಡುತ್ತೆ ಅಂತ ಏನಿದೆ, ಇದು ಸರಿ ಇಲ್ಲ. ಓಕೆನಾ? ಅದನ್ನ ಬಿಟ್ಟು ಮೂರು ಕೂಡ ಇಲ್ಲಿ ಸರಿಯಾದ ಹೇಳಿಕೆಗಳು. ಓಕೆನಾ? ಓಕೆ, ಇಂಗ್ಲಿಷ್ ನಲ್ಲಿದೆ, ನೀವು ನೋಡ್ಕೋಬಹುದು. ನಾವು ಕನ್ನಡದಲ್ಲಿ ನೋಡೋಣ, ಯಾಕೆಂದ್ರೆ ಮ್ಯಾಕ್ಸಿಮಮ್ ಕನ್ನಡದ ಒಂದು ವಿದ್ಯಾರ್ಥಿಗಳು ಹೆಚ್ಚಿರ್ತಾರೆ, ಅದಕ್ಕಾಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಇದೆ. ಪಟ್ಟಿ 1ರಲ್ಲಿ ಆಯೋಗಗಳನ್ನ ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಡಿಸೆಂಬರ್ 2025ರಂತೆ ಅಧ್ಯಕ್ಷರುಗಳನ್ನ ಕೊಟ್ಟಿದ್ದಾರೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ನೋಡಿ, ನಾನು ಈಗಾಗಲೇ ಹೇಳಿದೆ, ಕರೆಂಟ್ ಅಫೇರ್ಸ್ ಡಿಸೆಂಬರ್ ವಿಡಿಯೋ ಯಾರು ನೋಡಿಲ್ಲ, ಡಿಸೆಂಬರ್ ವಿಡಿಯೋ ನೋಡಿದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬಹುದು ಈ ಒಂದು ಕರೆಂಟ್ ಅಫೇರ್ಸ್ ಹೋಗಿ. ಓಕೆನಾ? ನೋಡಿ 12ನೇ ಪ್ರಶ್ನೆ ಏನಿದೆ, ನೀತಿ ಆಯೋಗದ ಒಂದು ಏನು ಯಾರು ಅಧ್ಯಕ್ಷರು ಯಾರಿರ್ತಾರೆ? ಭಾರತ ಚುನಾವಣಾ ಆಯೋಗದ ಒಂದು ಅಧ್ಯಕ್ಷರು ಯಾರಿರ್ತಾರೆ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಕೊಟ್ಟಿದ್ದಾರೆ. ನೋಡಿ, ಇವು 4 ಕೂಡ ಯಾವ ಯಾವ ಒಂದು ಅಧ್ಯಕ್ಷರುಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರ ಎ ಮತ್ತು ಬಿ. ಓಕೆನಾ? ಭಾರತ ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್ ಅವರಿದ್ದಾರೆ, ಹೌದು. ನೀತಿ ಆಯೋಗ ಅಧ್ಯಕ್ಷರು ಕಂಪಲ್ಸರಿ ನರೇಂದ್ರ ಮೋದಿ ಅವರೇ ಇರಬೇಕು, ಇದು ಕೂಡ ಸರಿ. ಇವೆರಡು ಕೂಡ ತಪ್ಪು, ಅದಕ್ಕಾಗಿ ಇವೆರಡು ಕೂಡ ಅಲ್ಲ. ಓಕೆನಾ? ಇವೆರಡು ಕೂಡ ಸರಿ, ಹಾಗಾಗಿ ಆಪ್ಷನ್ 2 ಸರಿದ ಉತ್ತರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಪ್ಪಾ ಮುಂದಿನ ಪ್ರಶ್ನೆ ಅಂದ್ರೆ ಇಲ್ಲೂ ಕೂಡ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಂತರ್ರಾಜ್ಯ ಜಲವಿವಾದ ಕೊಟ್ಟಿದ್ದಾರೆ, ಮತ್ತೆ ಸಂಬಂಧಿಸಿದ ರಾಜ್ಯಗಳು ಅಂತ ಕೊಟ್ಟಿದ್ದಾರೆ. ಕೃಷ್ಣಾ ಜಲವಿದ್ಯುತ್ ವಿವಾದ ನ್ಯಾಯಮಂಡಳಿ ಇದೆ, ಕಾವೇರಿ ಅಂತ ಕೊಟ್ಟಿದ್ದಾರೆ, ಗೋದಾವರಿ ಜಲವಿವಾದ ಮತ್ತೆ ಮಹದಾಯಿ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ್ದು ಸರಿ ಅಂತ ನೋಡಿ. ಇದಕ್ಕೆ ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಇಲ್ಲಿ ಬಿ ಮತ್ತು ಡಿ ಯಾವ್ದಪ್ಪ ಅಂದ್ರೆ ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ, ಹೌದು ಇದು. ನೆಕ್ಸ್ಟ್ ಡಿ ಮಹದಾಯಿ ಅಂತಕ್ಕಂಥದ್ದು ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಮತ್ತೆ ಕೃಷ್ಣ ಕೊಟ್ಟಿದೆ ತೆಲಂಗಾಣ ಮತ್ತು ತಮಿಳುನಾಡು. ತಮಿಳುನಾಡು ಮತ್ತು ಕೃಷ್ಣಾ ನದಿಗೆ ಸಂಬಂಧನೇ ಇಲ್ಲ, ಅದಕ್ಕಾಗಿ ಇದು ಅಲ್ಲ. ಗೋದಾವರಿ ಏನಿದೆ, ಗೋವಾ ರಾಜ್ಯದಲ್ಲಿ ಗೋದಾವರಿ ಹರಿಯೋದೇ ಇಲ್ಲ, ಹಾಗಾಗಿ ಗೋವಾ ಯಾಕೆ ಬರುತ್ತೆ? ಇವು ಮೇನ್ ಆಗಿ ಇರ್ತಕ್ಕಂಥ ಒಂದು ಕ್ವಶನ್ಸ್ಗಳು. ಯಾವ್ಯಾವುದು? ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಇಲ್ಲೊಂದು ನೋಡಿ, ಜುಲೈ 4, 2024ರಂದು ಶಾಂಘೈ ಸಹಕಾರ ಸಂಸ್ಥೆ ಇದರ ಒಂದು ಖಾಯಂ ಸದಸ್ಯತ್ವ ಪಡೆದ ದೇಶ ಯಾವುದು ಅಂತ ನೋಡಿ. 2024ರ ಕರೆಂಟ್ ಅಫೇರ್ಸ್ ತುಂಬಾ ನ್ಯೂಸ್ ಅಲ್ಲಿ ಇತ್ತು, ಅದಕ್ಕಾಗಿ ತಗೊಂಡ್ ಬಂದಿದ್ದಾರೆ. ಯಾವ್ದಪ್ಪ ಅಂತಾರೆ ಬೆಲರೂಸ್ ಅಂತಕ್ಕಂಥದ್ದು. ಬೆಲರೂಸ್ 2024ರಲ್ಲಿ ಏನ್ ಮಾಡಿತ್ತು? ಇದೊಂದು ಖಾಯಂ ಒಂದು ಸದಸ್ಯತ್ವವನ್ನು ಪಡೆದಿತ್ತು, ಅದಕ್ಕಾಗಿ ಪ್ರಶ್ನೆ ಬಂದಿದೆ. ಇಂಗ್ಲಿಷ್ ನಲ್ಲಿ ಇದೆ, ಓದ್ಕೋಬಹುದು. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. GVK ರಾವ್ ಸಮಿತಿ ಅಂತ ಇದೆ, ಅಶೋಕ್ ಮೆಹ್ತಾ ಇದೆ, ಪಂಚಾಯತ್ಗಳ ಒಂದು ಅನುಸೂಚಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡುವಂತ ಒಂದು ಉಪಬಂಧಗಳ ಆಯ್ಕೆ ಕಾಯ್ದೆ ಅಂತ ಇದೆ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಇದೆ. ಯಾವ್ಯಾವ ಏನಪ್ಪಾ ಅಂದ್ರೆ ಇದು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಓಕೆನಾ? ನೋಡಿ, ಮೊದಲನೇದು ಯಾವ್ದು ಬರುತ್ತೆ? ಅಶೋಕ್ ಮೆಹ್ತಾ ಸಮಿತಿ ಬರ್ತದೆ. ನೆಕ್ಸ್ಟ್ ಅದಾದ ಬಳಿಕ ಯಾವ್ದು ಬರುತ್ತೆ? JVK ರಾವ್ ಸಮಿತಿ ಬರ್ತದೆ. ಇದು ಒಂದನೇದು, ಇದು ಎರಡನೇದು JVK ರಾವ್ ಸಮಿತಿ. ನೆಕ್ಸ್ಟ್ ಮೂರನೇದು ಯಾವ್ದು ಬರುತ್ತೆ? ಇದು ಬರುತ್ತೆ, ಇದು ಮೂರನೇದು, ಇದು ನಾಲ್ಕನೇದು.
ಓಕೆನಾ? ಹಾಗಾದ್ರೆ ಯಾವ್ದು ಆಪ್ಷನ್? ಆಪ್ಷನ್ 2 ನೋಡಿ. ಮೊದಲು ಅಶೋಕ್ ಮೆಹ್ತಾ ಸಮಿತಿ, ನೆಕ್ಸ್ಟ್ GVK ರಾವ್ ಸಮಿತಿ, ಮೂರನೇದು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ನೆಕ್ಸ್ಟ್ ನಾಲ್ಕನೇದು ಪಂಚಾಯತ್ ಉಪಬಂಧಗಳ ಕಾಯ್ದೆ. ಓಕೆನಾ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಲಕ್ಷದ್ವೀಪ ಸಮೂಹದಲ್ಲಿರುವ ಯಾವ ದ್ವೀಪವನ್ನು ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಒಂದು ಉದ್ದೇಶಗಳಿಗಾಗಿ ಸ್ವಾಧೀನಪಡಿಸಲು ಕ್ರಮಗಳನ್ನ ಪ್ರಾರಂಭ ಮಾಡಿದೆ ಅಂತ ನೋಡಿ. ಲಕ್ಷದ್ವೀಪ ಸಮೂಹದಲ್ಲಿರುವ ಯಾವ ದ್ವೀಪವನ್ನು ಭಾರತ ಸರ್ಕಾರವು ಇತ್ತೀಚೆಗೆ ರಕ್ಷಣಾ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿಂದ ಸ್ವಾಧೀನಪಡಿಸಿಕೊಳ್ಳಲು ಕ್ರಮವನ್ನ ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದಪ್ಪ ಅಂದ್ರೆ ಮಿನಿಕಾಯ್ ದ್ವೀಪ. ಮಿನಿಕಾಯ್ ದ್ವೀಪ. ಓಕೆನಾ? ಆಪ್ಷನ್ 1 ಸರಿ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ನೋಡಿ. ಭಾರತ 3 ಬಾರಿ ಫೈನಲ್ ಪ್ರವೇಶ ಮಾಡಿದೆ ಅಂತ ಇದೊಂದು. ನೆಕ್ಸ್ಟ್ ಇಲ್ಲಿವರೆಗೆ ಮಹಿಳಾ ಏಕದಿನ ICC ವಿಶ್ವಕಪ್ ಪ್ರಶಸ್ತಿ ಗೆದ್ದಿರುವ ದೇಶಗಳು ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಭಾರತ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೂರನೇದು 2025ನೇ ಒಂದು ICC ಮಹಿಳಾ ವಿಶ್ವಕಪ್ ಫೈನಲ್ ಏನಿದೆ ಇದು ಭಾರತದಲ್ಲಿ ನಡೆಯಿತು ಮತ್ತು ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ಭಾರತದಿಂದ ಸೋಲನ್ನ ಅನುಭವಿಸಿತು ಅಂತ ಇದೊಂದಿದೆ. ನೆಕ್ಸ್ಟ್ ಇನ್ನೊಂದು ನೋಡಿ. ಅತ್ಯಂತ ಹೆಚ್ಚು ಬಾರಿ ICC ಮಹಿಳಾ ವಿಶ್ವಕಪ್ ಗೆದ್ದ ದೇಶ ಯಾವ್ದಂದ್ರೆ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ. ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು ಇದನ್ನ. ಓಕೆನಾ? 17ನೇ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಇಲ್ಲಿ ಇದು ಒಂದಲ್ಲ. ಏನ್ ಕೇಳಿದರೆ ಹೇಳಿಕೆಗಳು ಸರಿಯಾಗಿ ಇದಾವೆ ಅಂತ ಇಲ್ಲಿ ಕೇಳಿದ್ದಾರೆ. ಮೂರನೇದು. ಓಕೆನಾ? A, C ಮತ್ತು D. A, C ಮತ್ತೆ D. ಓಕೆನಾ? ಇದು ಸರಿಯಾದ ಉತ್ತರ ಆಯ್ತು. ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಇದು. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ. ಇದು ತಪ್ಪಾಗಬೇಕಲ್ವಾ? 2025ನೇ ICC ಮಹಿಳಾ ವಿಶ್ವಕಪ್ ಫೈನಲ್ ನಲ್ಲಿ ಭಾರತದಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ನಡೆದಿಲ್ಲ. ಸಾರಿ. A, B, D ಸರಿ. ಇದು ತಪ್ಪಿದು. ಓಕೆನಾ? C ಎಲ್ಲೆಲ್ಲಿದೆ ಅದು ತಪ್ಪು. ಇದು ಸರಿ. ಓಕೆನಾ? ಓಕೆ. ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ಮುಂದಿನ ಪ್ರಶ್ನೆ ಏನಿದೆ, ಶಾಂತಿ ಮಸೂದೆ 2025ಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. ಇದು ನಿಯಂತ್ರಣ ಮೇಲ್ವಿಚಾರಣೆಯ ಅಡಿಯಲ್ಲಿ ಪರಮಾಣು ಸೀಮಿತ ವಲಯದಲ್ಲಿ ಸೀಮಿತ ಖಾಸಗಿ ಭಾಗವಹಿಸುವಿಕೆಯನ್ನ ಸಕ್ರಿಯಗೊಳಿಸುತ್ತೆ ಅಂತ ಇದೆ. ಶಾಂತಿ ಇದರ ಒಂದು ವಿಸ್ತೃತ ರೂಪ ಏನಿದೆ, ಇದು ಸಸ್ಟೈನಬಲ್ ಹಾರ್ನೆಸಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ನ್ಯೂಕ್ಲಿಯರ್ ಎಮ್ಯುನೇಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಇದೆ. ನೆಕ್ಸ್ಟ್ ಮೂರನೇದು, ಇದು ಭಾರತದ ಶುದ್ಧ ಇಂಧನ ಪರಿವರ್ತನೆ ಮತ್ತು 2047ರ ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ಇಂಧನ ಸಾಮರ್ಥ್ಯವನ್ನು ಸಾಧಿಸುವ ದೀರ್ಘಕಾಲೀನ ಉದ್ದೇಶವನ್ನ ಬೆಂಬಲ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ A ಮತ್ತು C ಮಾತ್ರ ಸರಿಯಾದ ಉತ್ತರ, B ಅಲ್ಲ. ಓಕೆನಾ? A ಸರಿ ಇದೆ, C ಸರಿ ಇದೆ. ಹಾಗಾಗಿ 4ನೇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ. ಇಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಥವಾ SIR ಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ನೋಡಿ. ತಪ್ಪಾಗಿದ್ದಾವೆ ಅಂತ ಕೇಳಿದರೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು ಇವಾಗ. ನೋಡಿ ಯಾವ್ಯಾವುದು. ಈ ಭಾರತ ಚುನಾವಣಾ ಆಯೋಗವು ಪ್ರತಿ ವರ್ಷ ಈ ಪ್ರಕ್ರಿಯೆಯನ್ನು ನಡೆಸುತ್ತೆ. ಇದು ತಪ್ಪಿದು. ನೆಕ್ಸ್ಟ್ 18 ವರ್ಷ ಮೇಲ್ಪಟ್ಟ ಹೊಸ ಮತದಾರರ ಹೆಸರನ್ನು ಸೇರ್ಪಡೆಗೊಳಿಸುತ್ತದೆ. ಹೌದು, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ವಿದೇಶಿ ಅಕ್ರಮ ಒಂದು ವಲಸಿಗರ ಹೆಸರುಗಳನ್ನು ತೆಗೆದುಹಾಕುವ ಉದ್ದೇಶವನ್ನು ಹೊಂದಿದೆ. ಇದು ಕೂಡ ಸರಿ. ಆಯಾ ರಾಜ್ಯ ಸರ್ಕಾರಗಳು ಒಪ್ಪಿದರೆ ಮಾತ್ರ ಭಾರತ ಚುನಾವಣಾ ಆಯೋಗ SIR ನಡೆಸಬಹುದು. ಇದು ತಪ್ಪಿದು. BA ಮತ್ತು D ತಪ್ಪು. ಹಾಗಾಗಿ ಆಪ್ಷನ್ 4 ಸರಿ ಉತ್ತರ ನೋಡಿ. ಮುಂದಿನ ಪ್ರಶ್ನೆ ಏನಿದೆ, 71ನೇ ಒಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ರಾಣಿ ಮುಖರ್ಜಿ, ವಿಕ್ರಾಂತ್ ಮೇಸಿ, ಶಾರುಖ್ ಖಾನ್, ಸುದೀಪ್ ಸೇನ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ಮೂವಿಗಳನ್ನ ಕೊಟ್ಟಿದ್ದಾರೆ, ಚಲನಚಿತ್ರಗಳನ್ನ ನೋಡಿ. ಚಲನಚಿತ್ರದಿಂದ ಯಾವುದೇ ಒಂದು ಕ್ವಶನ್ಸ್ ಬರಲ್ಲ ಅಂತ ಹೇಳ್ತೀರಾ, ಆದ್ರೆ ಇಲ್ಲಿ ಕೇಳಿದ್ದಾರೆ, ಅದಕ್ಕಾಗಿ ನೀವು ಆನ್ಸರ್ ಮಾಡ್ಬೇಕು ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರವನ್ನ ನೋಡಿ. ಇಲ್ಲಿ ಏನಪ್ಪಾ, ರಾಣಿ ಮುಖರ್ಜಿ ಏನಿದೆ ಅದು 4ನೇದು, ಮಿಸಸ್ ಚಟರ್ಜಿ ಮತ್ತು ನಾರ್ವಿ ಇದಕ್ಕೆ ಸಂಬಂಧ ಹೊಂದಿದ್ದಾರೆ. ನೆಕ್ಸ್ಟ್ B ಎಂಬತಕ್ಕಂಥದ್ದು 5ನೇದು, ವಿಕ್ರಾಂತ್ ಮೇಸಿ ಪಾರ್ಕಿಂಗ್ ಗೆ ಸಂಬಂಧ ಹೊಂದಿದ್ದಾರೆ. C ಎಂಬತಕ್ಕಂಥದ್ದು 3ನೇದು, ಯಾವ್ದಪ್ಪ ಅಂತಂದ್ರೆ ಏನು ಜವಾನ್ ಅಂತ, ಶಾರುಖ್ ಖಾನ್ ಜವಾನ್ ಮೂವಿಗೆ ಸಂಬಂಧ ಹೊಂದಿರ್ತಾರೆ. ಸುದೀಪ್ ಸೇನ್ ಎಂಬತಕ್ಕಂಥವ್ರು ಅದ್ ಯಾವ್ದಪ್ಪ ಅಂದ್ರೆ D1ನೇದು, ದ ಕೇರಳ ಸ್ಟೋರಿ. ಓಕೆನಾ? ಓಕೆ, 20 ಪ್ರಶ್ನೆ ಈಗಾಗಲೇ ಆಗಿದಾವೆ, ಇನ್ನೂ ಕೂಡ 80 ಉಳ್ಕೊಂಡಿದ್ದಾವೆ. ನಾವು ಸಂಪೂರ್ಣವಾಗಿ ನೋಡೋಣ, ಡೋಂಟ್ ವರಿ ಅಬೌಟ್ ದಟ್.
ಟೈಮ್ ಏನು ಕೂಡ ಇದು ಮಾಡೋದು ಬೇಡ, ನಾವು ಸಂಪೂರ್ಣವಾಗಿ ನೋಡೋಣ. ಇವತ್ತು ಎಷ್ಟು ಗಂಟೆ ಆಗುತ್ತೆ, ಯಾಕಂದ್ರೆ ನೀವೆಲ್ಲರೂ ಕೂಡ ನೋಡ್ಲೇಬೇಕು ಅದನ್ನ. ನೋಡಿ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಒಂದೇ 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 ಕರ್ನಾಟಕ ಒಂದೇ ಅಂತ ಇದೆ, ರಕ್ಷಿಸು ಕರ್ನಾಟಕ ದೇವಿ ಅಂತ ಇದೆ, ಏರಿಸು ಹಾರಿಸು ಕನ್ನಡದ ಬಾವುಟ ಅಂತ ಇದೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಕೊಟ್ಟಿದ್ದಾರೆ. ಯಾವ್ಯಾವುದು ಹೊಂದಾಣಿಕೆ ಸರಿಯಾಗಿದ್ದಾವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಅಂದ್ರೆ ಎರಡು, ಎ ಬಿ ಡಿ ಮಾತ್ರ ಸರಿ, ಸಿ ಇಲ್ಲಿ ಸರಿಯಾದ ಉತ್ತರ ಅಲ್ಲ. ಹಾಗಾಗಿ ಇವು ಮೂರು ಕೂಡ ಸರಿಯಾಗಿದ್ದಾವೆ, ಆಪ್ಷನ್ ಎರಡು ಸರಿಯಾದ ಉತ್ತರ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದ್ರೆ, ಕರ್ನಾಟಕದಲ್ಲಿ ನಡೆದ ಸಶಸ್ತ್ರ ಬಂಡಾಯಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇದು ಇಲ್ಲಿ ಐಗೂರಿನ ವೆಂಕಟಾದ್ರಿ ನಾಯಕರ ದಂಗೆ ಇದೆ, ನಗರದ ಬೂದಿ ಬಸಪ್ಪನ ದಂಗೆ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮನ ದಂಗೆ ಇದೆ, ಕೊಪ್ಪಳದ ವೀರಪ್ಪನ ದಂಗೆ ಅಂತ 4 ದಂಗೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರ ಯಾವ್ದಪ್ಪ ಅಂತ ಅಂದ್ರೆ, ಮೊದಲು ಎ ಬರುತ್ತೆ, ನೆಕ್ಸ್ಟ್ ಡಿ ಬರುತ್ತೆ, ನೆಕ್ಸ್ಟ್ ಸಿ ಬರುತ್ತೆ, ಇದು ಲಾಸ್ಟ್ ಬರುತ್ತೆ. ಓಕೆನಾ, ಆಪ್ಷನ್ ಎ ಸರಿದ ಉತ್ತರ. ಅದೇ ರೀತಿ ಕರ್ನಾಟಕ ಯುದ್ಧಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಕಾರಣಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಆಸ್ಟ್ರಿಯಾದ ಉತ್ತರಾಧಿಕಾರಿತ್ವದ ಒಂದು ಯುದ್ಧದ ಮೊದಲನೇ ಒಂದು ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣ ಆಗಿತ್ತು ಅಂತ ಒಂದು ಮೊದಲನೇದು. ಹೈದರಾಬಾದಿನ ಸಿಂಹಾಸನಕ್ಕಾಗಿ ನಾಸೀರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವಿನ ಸಂಘರ್ಷ ಎರಡನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಆಗಿತ್ತು ಅಂತ. ನೆಕ್ಸ್ಟ್ ಡೂಪ್ಲಿಯ ಒಂದು ಅನ್ವರುದ್ದೀನನು ಅಡಿಯಾರ ಕದನದಲ್ಲಿ ಸೋಲಿಸಿದ್ದು ಎರಡನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣವಾಗಿತ್ತು ಅಂತ ಮೂರನೇದು. ಹಾಗಾದ್ರೆ ಯಾವ್ದು ಸರಿ ಅಂತ ಇಲ್ಲಿ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರವಾದಪ್ಪ ಅಂತ ಎ ಬಿ ಮತ್ತು ಡಿ. ಇನ್ನೊಂದಿದೆ, ಸಪ್ತವಾರ್ಷಿಕ ಯುದ್ಧವು ಮೂರನೇ ಕರ್ನಾಟಕ ಯುದ್ಧಕ್ಕೆ ಒಂದು ಕಾರಣ ಆಗಿತ್ತು ಅಂತ. ಎ ಬಿ ಡಿ ಇವು ಸರಿ ಇದಾವೆ, ಇದು ಸಿ ಸರಿ ಇಲ್ಲ. ಓಕೆನಾ, ಮುಂದಿನ ಪ್ರಶ್ನೆ ನೋಡಿ. ನೋಡಿ, ಬಾದಾಮಿಯಲ್ಲಿನ ಒಂದು ಗುಹಾಲಯಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 1ನೇ ಗುಹೆಯು ಶೈವ ಗುಹೆ ಆಗಿದೆ, 2ನೇ ಗುಹೆಯು ವೈಷ್ಣವದಾಗಿದೆ, 3ನೇದು ಮತ್ತೆ ಶೈವ ಅಂತ ಕೊಟ್ಟಿದ್ದಾರೆ, 4ನೇದು ಜೈನ ಗುಹೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಅಂದ್ರೆ, ಕೇವಲ 3 ಮಾತ್ರ ಸರಿ ಇರುತ್ತದೆ. ಇಲ್ಲಿ ಬಾದಾಮಿ ಗುಹಾಲಯಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ 3 ಮಾತ್ರ ಸರಿಯಾಗಿದ್ದಾವೆ. ಅದೇ ರೀತಿ 25ನೇ ಪ್ರಶ್ನೆ ನೋಡಿ, ಈ ಕೆಳಕಂಡ ಸ್ಮಾರಕಗಳಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾ ನಿಂದ ಯಾವುದು ನಿರ್ಮಾಣ ಆಗಿಲ್ಲ ಅಂತ. ನೋಡಿ, ಯಾವ್ದು ನಿರ್ಮಾಣ ಆಗಿಲ್ಲ ಅಂತ ಅಂದ್ರೆ, ಇಬ್ರಾಹಿಂ ರೋಜಾ ಇದೆ, ನವರಸಪುರ ಇದೆ. ಇಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾ ಇದನ್ನ ಕಟ್ತಾನೆ, ನವರಸಪುರ ಇದು ಕೂಡ ಹೌದು. ವಿಜಯಪುರದ ಜಾಮಿ ಮಸೀದಿ ಇದು ಕೂಡ ಕಟ್ತಾನೆ. ಇದು ಮೆಹದರ್ ಮಹಲ್ ಏನಿದೆ ಇದನ್ನ ಕಟ್ಟೋದಿಲ್ಲ. ಹಾಗಾಗಿ ಇದು ಸರಿದ ಉತ್ತರ, ಆಪ್ಷನ್ 2. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಭಾರತದ ಒಂದು ಪ್ರಾಚೀನ ಒಂದು ಲಿಪಿಗಳಿಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ. ನೋಡಿ, ಬ್ರಾಹ್ಮಿಯನ್ನ ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿದ್ದು ಅಂತ ಇದೆ, ಖರೋಷ್ಟಿಯಿಂದ ಬಲದಿಂದ ಎಡಕ್ಕೆ ಬರಿತಾ ಇದ್ರು, ಅರೇಮಿಕ್ ಅನ್ನು ಎಡದಿಂದ ಬಲಕ್ಕೆ ಬರೀತಿದ್ರು. ಹಾಗಾದ್ರೆ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ್ದು ಸರಿ? ಇವೆರಡು ಕೂಡ ಸರಿ. ಓಕೆನಾ, ಆಪ್ಷನ್ 1 ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ನೋಡಿ, ಬ್ರಿಟಿಷರ ವಿರುದ್ಧದ ಒಂದು ಸೈನಿಕರ ದಂಗೆಗಳ ಕುರಿತು ಹೇಳಿಕೆಗಳನ್ನ ಪರಿಗಣಿಸಿ ಅಂತ. ನೋಡಿ, ಹೇಳಿಕೆ ಒಂದೇನಿದೆ, 1824ರಲ್ಲಿ ಬ್ಯಾರಕ್ಪುರದ 47ನೇ ಒಂದು ತುಕಡಿಯ ಸೈನಿಕರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು ಅಂತ. ಎರಡನೇ ಹೇಳಿಕೆ ಏನಿದೆ, 47ನೇ ತುಕಡಿ ಒಂದು ಸೈನಿಕರಿಗೆ ಬ್ರಿಟಿಷರು ಮೊದಲನೇ ಆಂಗ್ಲೋ ಬರ್ಮಾ ಯುದ್ಧಕ್ಕಾಗಿ ಬರ್ಮಾಗೆ ಹೋಗಲು ಆದೇಶ ಮಾಡಿದ್ರು ಅಂತ. ಹಾಗಾದ್ರೆ ಯಾವ್ಯಾವ್ದು ಸರಿ ಅಂತ ನೋಡೋದಾದ್ರೆ, ಇಲ್ಲಿ ಹೇಳಿಕೆ 1 ಮತ್ತು 2 ಎರಡು ಕೂಡ ಸರಿ, ಮತ್ತೆ 2 ಕೂಡ ವಿವರಣೆ ಕೊಡ್ತದೆ. 1 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ, ಕನ್ಸಿಡರ್ ದ, ಈಗಾಗಲೇ ಆಗಿದೆ ಇದು. ಓಕೆ, ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ, ಬಂಕಿಮಚಂದ್ರ ಚಟರ್ಜಿ ಅವರ ಒಂದು ಐತಿಹಾಸಿಕ ಕಾದಂಬರಿ ದೇವಿ ಚೌದುರಾಣಿಯಲ್ಲಿ ಚಿತ್ರವಾಗಿರ್ತಕ್ಕಂಥ ಒಂದು ದೇವಿ ಚೌದುರಾಣಿಯು ಈ ಕೆಳಕಂಡ ಯಾವ ದಂಗೆಯ ಒಂದು ನಾಯಕಿ ಆಗಿದ್ರು ಅಂತ. ನೋಡಿ, ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ, ಫಕೀರ್ ಸನ್ಯಾಸಿ ದಂಗೆಗೆ ಇವರು ಏನಾಗಿದ್ರಪ್ಪ ಅಂತಂದ್ರೆ ನಾಯಕಿ ಆಗಿದ್ರು, ಫಕೀರ್ ಸನ್ಯಾಸಿ ದಂಗೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಯಾವ ಪಲ್ಲವ ಅರಸನು ರಾಷ್ಟ್ರಕೂಟ ಅರಸ ಅಮೋಘ ವರ್ಷನ ಒಂದು ಮಗಳಾದ ಶಂಕಳನ್ನು ವಿವಾಹ ಆಗಿದ್ಲು ಅಂತ. ನೋಡಿ, ಶಂಕಳನ್ನು ವಿವಾಹ ಆಗಿರ್ತಕ್ಕಂಥ ಒಂದು ಅರಸ ಯಾರು ಅಂತ ಕೇಳಿದರೆ ತುಂಬಾ ಈಸಿ ಆನ್ಸರ್ ಮಾಡಬಹುದಿತ್ತು, 3ನೇ ನಂದಿವರ್ಮನ್ ಅಂತ, ಆಪ್ಷನ್ 3. ಅದೇ ರೀತಿ ಮುಂದಿನ ಪ್ರಶ್ನೆ, ಪ್ರಾಚೀನ ಭಾರತದ ಕೆಳಕಂಡ ಕೃತಿಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಬುದ್ಧ ಚರಿತ, ಮಾಧ್ಯಮಕ, ಸಾರಿಪುತ್ರ ಪ್ರಕರಣ, ಸೌಂದರಾನಂದ, ಮಹಾವಿಭಾಷೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಅಶ್ವಘೋಷ ರಚನೆ ಮಾಡಿರ್ತಕ್ಕಂಥ ಯಾವ್ಯಾವುದು ಅಂತ. ಬುದ್ಧ ಚರಿತ ಎಲ್ಲರಿಗೂ ಕೂಡ ಗೊತ್ತು, ಹಾಗಾದ್ರೆ ಇದು ಆಪ್ಷನ್ ಅಲ್ಲ ಅಂತ ಡೈರೆಕ್ಟ್ ಆಗಿ ನಾವೇನ್ ಮಾಡ್ಬೋದು, ಕ್ಯಾನ್ಸಲ್ ಮಾಡಬಹುದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಾರೆ, ಸೌಂದರಾನಂದ ಇದನ್ನು ಕೂಡ ಬರೀತಾನೆ. ಬಿ ನಲ್ಲಿ ಇಲ್ಲೂ ಇದೆ, ಇದು ಕೂಡ ಅಲ್ಲ. ನೆಕ್ಸ್ಟ್ ಇನ್ನೊಂದು ಯಾವ್ದು, ಸಿ, ಎ ಬಿ ಸಿ, ಸಿ ಮಾಧ್ಯಮಕ ಇದನ್ನ ಬರೆದಿಲ್ಲ. ನೆಕ್ಸ್ಟ್ ಇ ಎಂತಕ್ಕಂಥದ್ದು ನೋಡಿ, ಸಾರಿಪುತ್ರ ಪ್ರಕರಣ ಇದನ್ನು ಕೂಡ ಬರೆದಿರ್ತೇನೆ.
ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಕೆಳಗೆ ನೀಡಿರ್ತಕ್ಕಂಥ ಒಂದು ಹೇಳಿಕೆಗಳನ್ನ ಓದಿ ಅಂತ ಕೊಟ್ಟಿದ್ದಾರೆ. ಜೈನ ಧರ್ಮ ದೇವರ ಒಂದು ಅಸ್ತಿತ್ವವನ್ನ ಗುರುತಿಸೋದಿಲ್ಲ ಅಂತಿದೆ. ಜೈನ ಧರ್ಮ ಒಳ್ಳೆಯ ಜ್ಞಾನ ಮತ್ತು ಒಳ್ಳೆಯ ನಂಬಿಕೆ ಮತ್ತು ಒಳ್ಳೆಯ ಕಾರ್ಯಗಳನ್ನ ತ್ರಿರತ್ನಗಳೆಂದು ಪರಿಗಣಿಸುತ್ತದೆ ಅಂತ ಇದೆ. ಜೈನ ಧರ್ಮ ಯುದ್ಧ ಮಾಡುವುದನ್ನ ನಿಷೇಧ ಮಾಡುತ್ತೆ ಅಂತ ಇದೆ. ಜೈನ ಧರ್ಮ ವರ್ಣ ವ್ಯವಸ್ಥೆಯನ್ನ ಖಂಡಿಸಿತು ಅಂತ ಕೊಟ್ಟಿದ್ದಾರೆ. ಯಾವ್ಯಾವ್ದು ಸರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಬಿ ಮತ್ತು ಸಿ. ಜೈನ ಧರ್ಮ ಯುದ್ಧ ಮಾಡೋದನ್ನ ನಿಷೇಧ ಮಾಡುತ್ತೆ, ಹೌದು. ಜೈನ ಧರ್ಮ ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ ಮತ್ತೆ ಒಳ್ಳೆಯ ಕಾರ್ಯಗಳನ್ನ ತ್ರಿರತ್ನ ಅಂತ ಇಲ್ಲಿ ಪರಿಗಣಿಸಿದೆ, ಇದು ಕೂಡ ಹೌದು. ಇದು ಕೂಡ ತಪ್ಪು, ಇದು ಕೂಡ ತಪ್ಪು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಕ್ವಿಟ್ ಇಂಡಿಯಾ ಚಳುವಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. 1942ರ ಆಗಸ್ಟ್ ನಲ್ಲಿ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಒಂದು ಘೋಷಣೆಯನ್ನ ಹೊರಡಿಸಿದ್ರು ಅಂತ. ನೆಕ್ಸ್ಟ್ ಎರಡನೇದು ನೋಡಿ, ಈ ಚಳವಳಿಯ ಸಂದರ್ಭದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಕಾಂಗ್ರೆಸ್ನ ಒಂದು ಅಧ್ಯಕ್ಷರು ಆಗಿದ್ರು ಅಂತ. ನೆಕ್ಸ್ಟ್ ಮೂರನೇದು ನೋಡಿ, ಕೂಡಲೇ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ನಾಯಕರನ್ನ ಬಂಧಿಸಿತು ಅಂತ. ನೆಕ್ಸ್ಟ್ ನಾಲ್ಕನೇದು ನೋಡಿ, ಚೀನಾ ಅಧ್ಯಕ್ಷ ಚಿಯಾಂಗ್ ಕೈ ಶೇಕ್ ಈ ಚಳವಳಿನ ನಿಲ್ಲಿಸಿ ಮಧ್ಯ ಪ್ರವೇಶಿಸಲು ರೂಸ್ವೆಲ್ಟ್ಗೆ ಪತ್ರ ಬರೆದ್ನು ಅಂತ. ಹಾಗಾದ್ರೆ ಯಾವ್ಯಾವ್ದು ಸರಿ ಇಲ್ಲಿ? ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಅಂದ್ರೆ ಮೂರನೇದು. ಯಾವುದು? ಕೇವಲ 2 ಹೇಳಿಕೆ ಇಲ್ಲಿ ಸರಿಯಾಗಿದ್ದಾವೆ ಅಂತ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ನೋಡಿ, SMILE ಅಂದ್ರೆ ಸ್ಮೈಲ್ ಎಂತಕ್ಕಂಥ ಒಂದು ಇನಿಷಿಯೇಟಿವ್ ನ ವಿಸ್ತರಣೆ ಮಾಡಿ ಅಂತ. ನೋಡಿ, ತುಂಬಾ ಈಸಿ ಇದು. ಸಪೋರ್ಟ್ ಫಾರ್, ನೋಡಿ, ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ. ಲಾಸ್ಟ್ ನೀವು ಎಂಪ್ಲಾಯ್ಮೆಂಟ್ ನೆನ್ಪಿಟ್ಕೊಂಡಿದ್ರು ಸಾಕಿತ್ತು, ನೀವು ಆನ್ಸರ್ ಮಾಡ್ಬೋದಿತ್ತು. ಆಪ್ಷನ್ 4 ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, 1961ರ ಒಂದು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ 48(1) ಮತ್ತು 2ಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ. ನೋಡಿ, ಏನ್ ಕೇಳಿದರೆ ತಪ್ಪಾಗಿದೆ ಅಂತ ಕೇಳಿದರೆ, ಸರಿ ಅಂತ ನೀವು ಸರಿ ಹಾಕ್ಬಿಡ್ಬೇಡಿ. ಇವಾಗ ಕರ್ನಾಟಕ ಸರ್ಕಾರವು ಭೂ ನ್ಯಾಯ ಮಂಡಳಿಯ ಒಂದು ರಚನೆ ಮಾಡಬಹುದು ಅಂತ ಇದೆ. ಭೂ ನ್ಯಾಯ ಮಂಡಳಿಯು 10 ಜನ ಅಧಿಕಾರೇತರ ಸದಸ್ಯರನ್ನ ಒಳಗೊಂಡಿರ್ಬೇಕು ಅಂತ ಇದೆ. ಅವರಲ್ಲಿ ಒಬ್ಬರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸರ್ಕಾರದಿಂದ ನೇಮಿಸಲ್ಪಟ್ಟ ಉಪವಿಭಾಗಾಧಿಕಾರಿ ಭೂ ನ್ಯಾಯ ಮಂಡಳಿ ಒಂದು ಅಧ್ಯಕ್ಷರಾಗಿರ್ತಾರೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಾರೆ, ಇದರಲ್ಲಿ 10 ಜನ ಏನಿದೆ ಇದು ತಪ್ಪಿದು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ನೋಡಿ, ತುಂಬಾ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ ಯಾವುದು ಅಂತ ಕೇಳಿದರೆ ಸಹಕಾರ ಸಂಘ. ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇದಕ್ಕೆ ಸರಿಯಾದ ಉತ್ತರ ಎಲ್ಲಪ್ಪ ಅಂತ ಅಂದ್ರೆ ಕಡಗಿನಹಾಳದಲ್ಲಿ ಈ ಒಂದು ಏನಪ್ಪಾ ಮೊದಲ ಒಂದು ಸಹಕಾರ ಸಂಘ ಏನಿದೆ ಅದು ಶುರುವಾಗ್ತದೆ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಇದೆ ಅಂತ ಅಂದ್ರೆ ಕರ್ನಾಟಕದ ಸಹಕಾರ ಚಳುವಳಿಯ ಒಂದು ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂತ ಇಲ್ಲಿ ಕೇಳಿದರೆ ಮೊದಲು ಆನ್ಸರ್ ಮಾಡಿ ನೋಡೋಣ. ಯಾರು ಮಾಡ್ತೀರಾ ನೋಡೋಣ. ಕಾಗೋಡು ಗಣಪತಿಯಪ್ಪ ಅಂತ ಇದೆ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತ ಅಂದ್ರೆ ಕಡಗಾಳ ಮಂಜಪ್ಪ ಅಂತ ಕೇಳಿದರೆ. ನೋಡಿ, ಇನ್ನು ಸಿದ್ದನಗೌಡ ಮತ್ತು ಸಣ್ಣ ರಾಮನಗೌಡ ಪಾಟೀಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೊನೆಯದಾಗಿ ಇನ್ನೊಂದು ಯಾವ್ದಪ್ಪ ಅಂತ ಅಂದ್ರೆ ಇದು ಕೇಳಿದ್ದಾರೆ, ಯಾವುದು? ಶಾಂತವೇರಿ ಗೋಪಾಲಗೌಡ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಇಲ್ಲಿ ಸಿದ್ದಣ್ಣಗೌಡ ಸಣ್ಣ ರಾಮನಗೌಡ ಪಾಟೀಲ್ ಅಂತಕ್ಕಂಥವ್ರು. ಇದು ಸಹಕಾರ ಚಳುವಳಿ ಪಿತಾಮಹ ಅಂತ ಇವರನ್ನ ಕರೀತಾರೆ ಅಂತ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ ಇವಾಗ. ಓಕೆ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಬಹು ಆಯಾಮದ ಬಡತನ ಸೂಚ್ಯಂಕದ ಜೀವನ ಮಟ್ಟ ಆಯಾಮವು ಈ ಕೆಳಕಂಡ ಯಾವ ಬಡತನದ ಸೂಚಕಗಳನ್ನ ಒಳಗೊಂಡಿದೆ ಅಂತ. ನೋಡಿ, ವಿದ್ಯುತ್ ಶಕ್ತಿ, ಸಾರ್ವಜನಿಕ ವೆಚ್ಚ, ವಸತಿ ಮತ್ತು ನೈರ್ಮಲ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಎ, ಸಿ ಮತ್ತು ಡಿ. ಇಲ್ಲಿ ಬಿ ಬರೋದಿಲ್ಲ. ವಿದ್ಯುತ್ ಶಕ್ತಿ ಬರುತ್ತೆ, ವಸತಿ ಬರುತ್ತೆ ಮತ್ತೆ ನೈರ್ಮಲ್ಯ ಬರ್ತದೆ ಅಂತ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಈ ಕೆಳಗಿನ ಯಾವ ವೆಚ್ಚ ಮತ್ತು ವೆಚ್ಚಗಳನ್ನ ರಾಜಸ್ವ ವೆಚ್ಚ ಅಂತ ಪರಿಗಣಿಸಲಾಗಿದೆ ಅಂತ. ನೋಡಿ, ಸಾಮಾನ್ಯ ಆಡಳಿತ ವೆಚ್ಚಗಳು, ರಕ್ಷಣಾ ಸಿಬ್ಬಂದಿಯ ಒಂದು ಪಿಂಚಣಿ, ಬಡ್ಡಿ ಪಾವತಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಅಂತ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಇಲ್ಲಿ 38ನೇದು 2 ಯಾವ್ದಪ್ಪ ಅಂತ ಅಂದ್ರೆ ಎ, ಬಿ ಮತ್ತು ಸಿ. ಇದು ಬರೋದಿಲ್ಲ, ಹೆದ್ದಾರಿ ನಿರ್ಮಾಣ ಬರೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಏನ್ ಮಾಡುತ್ತಾರೆ, ನ್ಯಾಷನಲ್ ಅವರು ನೋಡ್ಕೋತಾರೆ, ನಾವು ಸ್ಟೇಟ್ ನೋಡೋ ಹಾಗಿಲ್ಲ ಅದನ್ನ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಅನಪ್ರಸರಣವು ಅತಿ ಪ್ರಸರಣಕ್ಕಿಂತ ಹೆಚ್ಚಿನ ಹಾನಿಯನ್ನ ಉಂಟು ಮಾಡ್ತದೆ, ಯಾಕೆ ಅಂತ ಕೇಳಿದರೆ. ಯಾಕಪ್ಪ ಅಂತ ಅಂದ್ರೆ ಮೊದಲನೇದಾಗಿ ಇಲ್ಲಿ ಸಮಗ್ರ ಪೂರೈಕೆಯಲ್ಲಿ ಕುಸಿತ ಉಂಟಾಗ್ತದೆ, ಇದೊಂದು. ಕೂಲಿ ಮತ್ತು ಲಾಭಗಳ ಮಟ್ಟದಲ್ಲಿ ಕುಸಿತ ಆಗ್ತದೆ, ಇದು ಒಂದು. ಉದ್ಯೋಗ ನಷ್ಟ ಆಗ್ತದೆ. ಹಾಗಾದ್ರೆ ಹೂಡಿಕೆ ಮತ್ತು ಉತ್ಪಾದನೆಯಲ್ಲಿ ಹೆಚ್ಚಳ ಉಂಟಾಗ್ತದೆ, ಇದು ಕೂಡ ತಪ್ಪಿದು. ಇದು ಕಡಿಮೆ ಆಗ್ತದೆ. ಅದಕ್ಕಾಗಿ
BCD ಇದು ಸರಿಯಾದ ಉತ್ತರ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಲವ್ರು ಹೇಳ್ತಾರೆ ಡೈರೆಕ್ಟ್ ಆಗಿ ನೀವು ಕೀ ಆನ್ಸರ್ಸ್ ಗಳನ್ನ ಹೇಳ್ಕೊಂಡು ಹೋಗ್ಬಿಡಿ ನಮಗೆ ಸಾಕು ಅಂತ. ಯಾಕಂದ್ರೆ ಈ ರೀತಿಯಾಗಿ ಯಾಕಪ್ಪ ಮಾಡ್ತೇನೆ ಅಂತ ಅಂದ್ರೆ, ಏನು ಮುಂದೆ ನೀವು ವಿಡಿಯೋನ ನೋಡ್ತೀರಾ ಅಂದ್ರೆ ಮುಂದಿನ ವರ್ಷ ಈ ಒಂದು ಪ್ರಶ್ನೆ ಪತ್ರಿಕೆನ ನೋಡಿದ್ರೆ ನಿಮಗೆ ಗೊತ್ತಾಗಬೇಕು ಈ ಒಂದು ಪ್ರಶ್ನೆ ಪತ್ರಿಕೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇವರು ಅಂತ ನಿಮಗೆ ಅನಿಸ್ಬೇಕು. ಅದು ಅದಕ್ಕಾಗಿ ಹೇಳಿದ್ದೇನೆ. ನೀವು ನೋಡ್ಕೊಳ್ಳಿ ಒಂದ್ಸಲಿ. ನೀವು ಕೀ ಆನ್ಸರ್ ಬೇಕಾದ್ರೆ ನೀವು 2x ಅಲ್ಲೂ ಕೂಡ ನೋಡ್ಕೋಬಹುದು. ಆದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮತ್ತು ಆನ್ಸರ್ಸ್ ಗಳು ಏನಿರ್ತವೆ ಅದು ಇಂಪಾರ್ಟೆಂಟ್. ಅದಕ್ಕಾಗಿ ಈ ರೀತಿಯಾಗಿ ಮಾಡ್ತೇನೆ, ಆಯ್ತಾ? ನೋಡಿ ಈಗಾಗಲೇ ಎಷ್ಟು ಅವರ್ ಆಗಿದೆ ಅಂತ ಅಂದ್ರೆ 30 ಮಿನಿಟ್ಸ್ ಕ್ಲಾಸ್ ಈಗಾಗಲೇ ಆಗಿದೆ. ಇನ್ನು 30 ಮಿನಿಟ್ಸ್ ಅಲ್ಲಿ ಮುಗಿಸ್ಬೋದು. 1 ಅವರ್ 1.5 ಅವರ್ ಒಳಗೆ ತರಗತಿ ಮುಗಿಯದೆ. ಅದನ್ನ ನೀವು ವರಿ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ನೋಡ್ಕೊಂಡ್ಬಿಡೋಣ. ನೋಡಿ, PM ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸೆಪ್ಟೆಂಬರ್ 17, 2025 ವಿಶ್ವಕರ್ಮ ದಿನದಂದು ಈ ಒಂದು ಯೋಜನೆಯನ್ನ ಆರಂಭ ಮಾಡಿದ್ರು ಅಂತ. ನೆಕ್ಸ್ಟ್, ಕರಕುಶಲಗಾರರ ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧ ಹೊಂದಿದೆ. MoMSME, MSDE ಮತ್ತು MoF ಗಳು ಒಟ್ಟಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತವೆ. ಮತ್ತೆ 4ನೇದು, ಈ ಯೋಜನೆ ಆರ್ಥಿಕ ವೆಚ್ಚ 2023-24ನೇ ಹಣಕಾಸು ವರ್ಷದಿಂದ 27-28ನೇ ಹಣಕಾಸು ವರ್ಷದವರೆಗೆ 13,000 ಕೋಟಿಗಳು ಆಗಿರ್ತವೆ ಅಂತ. ಹಾಗಾದ್ರೆ ಸರಿ ಉತ್ತರ ಯಾವುದು? ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಓಕೆನಾ? 2 ಹೇಳಿಕೆ ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಭಾರತದ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ FRBM ಅಂತ ಕರೀತಾರೆ. ಈ ಒಂದು ಕಾಯ್ದೆಯು ಯಾವಾಗಿನಿಂದ ಕಾರ್ಯರೂಪಕ್ಕೆ ಬಂದಿದೆ ಅಂತ. FRBM ಕಾಯ್ದೆ ಯಾವಾಗ ಬಂದಿತ್ತು ಅಂತ ಡೈರೆಕ್ಟ್ ಆಗಿ ಕೇಳೋ ಬದಲು ಈ ರೀತಿಯಾಗಿ ಕೇಳಿದ್ದಾರೆ. ಇದು ಯಾವಾಗಪ್ಪ ಬಂತು ಅಂತ ಅಂದ್ರೆ 2004ರಲ್ಲಿ ಈ ಒಂದು ಕಾಯ್ದೆ ಏನಿದೆ ಜಾರಿಗೆ ಬಂದಿದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಯಾವುದು ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಅಲ್ಲ ಅಂತ. ಬ್ಯಾಂಕೇತರ ಹಣಕಾಸು ಮಧ್ಯವರ್ತಿ ಅಲ್ಲ ಅಂತ ಯಾವ್ದು ಕೇಳಿದರೆ ಇದು ಸೇಬಿ ಅಂತ ಕರೆಯೋದು. ಆಪ್ಷನ್ 2 ನೋಡಿ, ಸೇಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನ ಒಂದು ಸ್ಥಾಪಿತವಾಗಿರ್ತಕ್ಕಂಥ ಸರಿಯಾದ ಕಾಲಾನುಕ್ರಮದೊಂದಿಗೆ ಜೋಡಿಸಿ ಅಥವಾ ತಿಳಿಸಿ ಅಂತ ಕೊಟ್ಟಿದ್ದಾರೆ. GATT ಅಂತ, ಜನರಲ್ ಅಗ್ರಿಮೆಂಟ್ ಆಫ್ ಟ್ರೇಡ್ ಟರಿಫ್ ಅಂತ, ಮತ್ತೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕೊಟ್ಟಿದ್ದಾರೆ. ಯುರೋಪಿಯನ್ ಯೂನಿಯನ್ ಕೊಟ್ಟಿದ್ದಾರೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೊಟ್ಟಿದ್ದಾರೆ. ಕಾಲಾನುಕ್ರಮದಲ್ಲಿ ಬರೀಲಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ, ಯಾವ್ದು ಮೊದಲು ಬರುತ್ತೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮೊದಲು ಬರುತ್ತೆ. ಇದಲ್ಲ. ಹಾಗಾಗಿ ಇವು ಬರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಅಂದ್ರೆ ಯುರೋಪಿಯನ್ ಒಕ್ಕೂಟ ಬರ್ತದೆ. ಇದು ಸರಿ. ಓಕೆನಾ? ಯುರೋಪಿಯನ್ ಒಕ್ಕೂಟ ಸಿ ಇದೆ ಸರಿ. 43ನೇದು. ಎರಡನೇದು ಇಲ್ಲಿ ಇಲ್ಲಿ ಯಾವ್ದು ಬರುತ್ತೆ ಅಂತ ಎರಡನೇದು GATT ಬರ್ತದೆ. ಸಾರಿ, ಮೊದಲನೇದು ಯಾವ್ದು ಬರುತ್ತೆ? ಬಿ ಬರುತ್ತೆ. ನೆಕ್ಸ್ಟ್ ಎರಡನೇದು GATT ಬರುತ್ತೆ. ಸಿನು ಕೂಡ ಬರಲ್ಲ. ಇದು ಬರ್ಬೋದು. ನೆಕ್ಸ್ಟ್ ಮೂರನೇದು ಯಾವ್ದು ಬರುತ್ತೆ? ಯುರೋಪಿಯನ್ ಒಕ್ಕೂಟ ಬರ್ತದೆ. ಹಾಗಾಗಿ ಇದು ಸರಿಯಾದ ಉತ್ತರ. ಇದನ್ನ ಬೇಕಾದ್ರೆ ಒಂದ್ಸರಿ ಅಳಿಸ್ಬಿಡ್ತೇನೆ, ನೋಡ್ಕೊಳ್ಳಿ. ಓಕೆನಾ? ಇದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಲ್ಲೂ ಕೂಡ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಹೇಳಿದರೆ ಸರಿಯಾದ ಉತ್ತರದ ಸಂಕೇತದಿಂದ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸಾರಜನಕ ಚಕ್ರ, ಜಲಜನಕ ಚಕ್ರ, ಇಂಗಾಲ ಚಕ್ರ ಮತ್ತು ಗಂಧಕ ಚಕ್ರ ಅಂತ ಕೊಟ್ಟಿದ್ದಾರೆ. 4 ಚಕ್ರಗಳನ್ನ ಕೊಟ್ಟಿದ್ದಾರೆ. ಈ ಕಡೆ ದ್ವಿತೀಯ ಸಂಶ್ಲೇಷಣೆ ಮತ್ತು ಉಸಿರಾಟ, ಖನಿಜೀಕರಣ, ಉತ್ಕರ್ಷಣ, ಅಸಿಮಿಲೇಷನ್ ಮತ್ತು ರಿಡಕ್ಷನ್, ಸಾರಜನಕ ಸ್ಥಿರೀಕರಣ ಮತ್ತು ಡಿನೈಟ್ರಿಫಿಕೇಶನ್, ಬಾಷ್ಪೀಕರಣ ಮತ್ತು ಸಂಕ್ಷೇಪಣ ಮತ್ತು ವೃಷ್ಟಿ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಸೈಕಲ್ ಅಲ್ಲಿ ಏನೇನು ಬರುತ್ತೆ ಅಂತ ನೋಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಏನು ಸಾರಜನಕ ಚಕ್ರ ಏನಿದೆ ಇದರಲ್ಲಿ ಸಾರಜನಕ ಸ್ಥಿರೀಕರಣ ಬರ್ತದೆ, ಡಿನೈಟ್ರಿಫಿಕೇಶನ್ ಬರ್ತದೆ. ಯಾವ್ದ್ರಲ್ಲಿ? ಇದರಲ್ಲಿದೆ. ಓಕೆನಾ? ಇದರಲ್ಲಿದೆ. ಇವೆರಡು ಕೂಡ ತಪ್ಪಿವು. ನೆಕ್ಸ್ಟ್ ಬಿ ಯಾವ್ದು ಬರುತ್ತೆ ನೋಡಿ? ಜಲಚಕ್ರ ಏನಿದೆ ಇದು ಬಾಷ್ಪೀಕರಣ ಮತ್ತು ಸಾಕ್ಷೇಪಣ ಮತ್ತು ವೃಷ್ಟಿ. ಇದರಲ್ಲೂ ಇದೆ. ಇವೆರಡು ಬರಬಹುದು. ನೆಕ್ಸ್ಟ್ ಸಿ ಇಂಗಾಲದ ಚಕ್ರ ಯಾವ್ಯಾವ್ದ್ರಲ್ಲಿ ಬರುತ್ತೆ ನೋಡಿ? ಇಂಗಾಲದ ಚಕ್ರ ಏನಿದೆ ಇದು ದ್ವಿತೀಯ ಸಂಶ್ಲೇಷಣೆ ಮತ್ತು ಉಸಿರಾಟಕ್ಕೆ ಸಂಬಂಧ ಹೊಂದಿದ್ದು. ಇದು ಸರಿ ಬರ್ತದೆ. ಇದು ತಪ್ಪಿದು. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ, ಭಾರತದಲ್ಲಿ 3 ಹಂತದ ಆರೋಗ್ಯ ಸೇವನೆಯ ವಿತರಣೆಯ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಕ್ಕಾಗಿ ಹೆಸರುವಾಸಿಯಾದ ಆರೋಗ್ಯ ಯೋಜನಾ ಸಮಿತಿ ಯಾವುದು ಅಂತ. ಮೊದಲಿಯಾರ್ ಸಮಿತಿ ಇದೆ, ಭೋರ್ ಸಮಿತಿ, ಕರ್ತಾರ್ ಸಿಂಗ್ ಸಮಿತಿ, ಮತ್ತೆ ಇಲ್ಲಿ ವಾಸ್ತವ ಸಮಿತಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಭೋರ್ ಸಮಿತಿ ಅಂತಕ್ಕಂಥದ್ದು. ಭೋರ್ ಸಮಿತಿ ಇದಕ್ಕೆ ಏನಿದೆ ಯೋಜನಾ ಸಮಿತಿ ಆಗಿರ್ತಕ್ಕಂಥದ್ದು. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗಿನ ಸಂಕೇತಗಳನ್ನು ಬಳಸಿ ಪಟ್ಟಿ 1 ಮತ್ತು ಪಟ್ಟಿ 2
ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಶಾಸಕಾಂಗದ ಶೇಷಾಧಿಕಾರಿಗಳು, ಅಂತಾರಾಜ್ಯ ಮಂಡಳಿ, ಅಖಿಲ ಭಾರತೀಯ ಸೇವೆಗಳು, ಸಂಚಿತ ನಿಧಿ ಅಂತ ಕೊಟ್ಟಿದ್ದಾರೆ. ಅಖಿಲ ಭಾರತ ಸೇವೆಗಳು ಡೈರೆಕ್ಟ್ ಆಗಿ ಹೇಳ್ಬೋದು 312 ಅಂತ. C3 ಬರಬೇಕು. ಇಲ್ಲಿದೆ ಇವೆರಡರಲ್ಲಿ ಒಂದು ಆಪ್ಷನ್ ಬರಬೇಕು. ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು ನೀವು. ಆಯ್ತಾ? ಇದಕ್ಕೆ ಸರಿಯಾದ ಉತ್ತರ ನೋಡಿ, ಇದು A4 ಬರ್ತದೆ. ಏನಪ್ಪ, ಶಾಸನಾಂಗದ ಶೇಷಾಧಿಕಾರಿಗಳು ಇದು ಬರ್ತದೆ. ನೆಕ್ಸ್ಟ್ B1 ಬರ್ತದೆ, ಅಂತಾರಾಜ್ಯ ಮಂಡಳಿ 263ನೇ ವಿಧಿಯಲ್ಲಿ ಬರ್ತದೆ. ಅದಕ್ಕಾಗಿ ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡಬಹುದು ಆಪ್ಷನ್ 3 ಅಂತ. ಓಕೆನಾ? ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಮುಂದಿನ ಪ್ರಶ್ನೆ ಇದೆ. 1994ರಲ್ಲಿ ಕೆಳಗಿನ ಯಾವ ವಿಶ್ವಸಂಸ್ಥೆಯ ಮಂಡಳಿಯನ್ನು ರದ್ದು ಮಾಡಲಾಯಿತು ಅಂತ ಕೇಳಿದರೆ ಯಾವ್ದ್ರನ್ನ ಮಾಡಿದ್ರು ನೋಡಿ. ಇದಕ್ಕೆ ಸರಿಯಾದ ಉತ್ತರ ಧರ್ಮದರ್ಶಿ ಮಂಡಳಿ ಅಂತ ಇದನ್ನ ರದ್ದು ಮಾಡಿದ್ರು. ಓಕೆನಾ? ಮುಂದಿನ ಪ್ರಶ್ನೆ ನೋಡಿ, ಭಾರತದ ಸಾಗರ ಮಹಾನ್ ರಣನೀತಿಯ ಪ್ರಮುಖ ಒಂದು ಅಂಶ ಯಾವುದು ಅಂತ ಕೇಳಿದರೆ ಯಾವ್ದಪ್ಪ ಇದರ ಒಂದು ಸಾಗರ ಮಹಾನ್ ನೀತಿಯ ರಣನೀತಿಯ ಅಂಶ ಅಂತ ಅಂದ್ರೆ ಇಲ್ಲಿ ಸಂವಹನದ ಸಮುದ್ರ ಮಾರ್ಗಗಳನ್ನು SLOC ಇಂದ ಸಂರಕ್ಷಣೆ ಮಾಡುವುದು ಅಂತ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ರಾಜ್ಯ ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಏನಂತ ಹೇಳಿಕೆ ಇದಾವೆ. ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಯ ನಂತರ ನಿರ್ದಿಷ್ಟ ಆಧಾರದ ಮೇಲೆ ಮಾತ್ರ ರಾಷ್ಟ್ರಪತಿಗಳು ತೆಗೆದುಹಾಕಬಹುದು. ನೆಕ್ಸ್ಟ್ ಎರಡನೇದು, ಅವರ ಸಂಬಳ ಮತ್ತು ಭತ್ಯೆಗಳು ಮತ್ತು ಪಿಂಚಣಿಗಳನ್ನು ರಾಜ್ಯಪಾಲರು ನಿರ್ಧಾರ ಮಾಡ್ತಾರೆ ಅಂತ. ಆದರೆ ಅವರ ಅಧಿಕಾರಾವಧಿಯಲ್ಲಿ ಅವರಿಗೆ ಅನಾನುಕೂಲವಾಗುವಂತೆ ಬದಲಾಯಿಸಲು ಆಗೋದಿಲ್ಲ ಅಂತ. ನೆಕ್ಸ್ಟ್ ಮೂರನೇದು, ಅವರ ಮೇಲಿನ ಒತ್ತಡ ಮತ್ತು ಪ್ರಚೋದನೆಗಳನ್ನು ಮಿತಿಗೊಳಿಸುವುದಕ್ಕಾಗಿ ಅವರು ಯಾವುದೇ ಸರ್ಕಾರಿ ಉದ್ಯೋಗಗಳಿಗೆ ಅನರ್ಹರಾಗಿರ್ತಾರೆ ಅಂತ. ನೆಕ್ಸ್ಟ್ ನಾಲ್ಕನೇದು ನೋಡಿ, ಅವರು ರಾಜ್ಯಪಾಲರಿಂದ ನೇಮಕಗೊಂಡು ಅವರನ್ನು ಪದಚ್ಯುತಿಗೊಳಿಸುವ ಒಂದು ಪ್ರಕ್ರಿಯೆಯನ್ನು ಅವರ ಸ್ವತಂತ್ರ ಪಾತ್ರವನ್ನು ಗಮನದಲ್ಲಿ ಇಟ್ಟುಕೊಂಡು ನಿರೋಧಿಸಲಾಗಿದೆ ಅಂತ ನಾಲ್ಕನೇದೊಂದು. ಹಾಗಾದ್ರೆ ಯಾವ್ದು ಸರಿ ಇಲ್ಲಿ ಮೂರನೇದು ಯಾವ್ದಪ್ಪ ಅಂದ್ರೆ ಕೇವಲ 2 ಹೇಳಿಕೆಗಳು ಮಾತ್ರ ಸರಿ, A ಮತ್ತು D. ಇದು ಸರಿ ಇದೆ, ಇವೆರಡು ಕೂಡ ತಪ್ಪು, ಅದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಭಾರತದ ಒಂದು ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯಲ್ಲಿ ನಿಬಂಧನೆಗಳನ್ನು ಚಲಾಯಿಸುವುದರ ಒಂದು ಕುರಿತಾಗಿ ಕೆಳಕಂಡ ಯಾವ ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ ಅಂತ ನೋಡಿ. ಅನುಚ್ಛೇದ 352 ಒಂದು ಅಡಿಯಲ್ಲಿ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು, ಹೌದು. ನೆಕ್ಸ್ಟ್ 365ರ ಒಂದು ಅಡಿಯಲ್ಲಿ ರಾಷ್ಟ್ರಪತಿಯವರು ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬಹುದು, ಇದು ಕೂಡ ಹೌದು. 356ರ ಅಡಿಯಲ್ಲಿ ರಾಷ್ಟ್ರಪತಿಯವರು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿ ಇರಿಸುವುದು, ತಪ್ಪು. ನೆಕ್ಸ್ಟ್ ಅನುಚ್ಛೇದ 359 ರಾಷ್ಟ್ರಪತಿಯವರಿಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡುವ ಏನು ಮಾಡುತ್ತದೆ, ಅಧಿಕಾರ ನೀಡುತ್ತೆ, ಇದು 360 ಆಗ್ಬೇಕು, ಇದು ಕೂಡ ತಪ್ಪು. ಹಾಗಾಗಿ ಯಾವ್ಯಾವ್ದು ಬರುತ್ತೆ ನೋಡಿ, A ಮತ್ತು B ಬರ್ತದೆ, ಆಪ್ಷನ್ 1 50ನೇದು. ಓಕೆನಾ? ಈಸಿಯಾಗಿ ಗೊತ್ತಾಯ್ತಾ ನೋಡಿ. ನಾವು ಹಾಫ್ ಸೆಂಚುರಿ ಈಗಾಗಲೇ ಹೊಡೆದಿದ್ದೇವೆ, ಇನ್ನು ಕೂಡ ಹಾಫ್ ಸೆಂಚುರಿ ಇದೆ, ಹೊಡೆಯೋಣ, ಬಿಡೋದೇ ಬೇಡ, ಇವತ್ತು ಕಂಟಿನ್ಯೂಸ್ ಆಗಿ ಹೊಡೆದು ಹೋಗ್ಬಿಡೋಣ. ನೋಡಿ ಮುಂದಿನ ಪ್ರಶ್ನೆ ಏನಿದೆ, ಸ್ವಾಮಿ ವಿವೇಕಾನಂದರ ಭಾವಚಿತ್ರಗಳು ಮತ್ತು ವಿಶ್ವವ್ಯಾಪಿ ಗಣಪತಿ ಅಥವಾ ವಿದೇಶಗಳಲ್ಲಿ ವಿನಾಯಕ ಸರಣಿ ಚಿತ್ರಗಳಿಗೆ ಪ್ರಸಿದ್ಧರಾಗಿರ್ತಕ್ಕಂಥ ವಿಶ್ವವಿಖ್ಯಾತ ಕಲಾವಿದರು ಯಾರು ಅಂತ ಕೇಳಿದರೆ ಯಾರಪ್ಪ ಅಂತಾನೆ BKS ವರ್ಮಾ ಎಂತಕ್ಕಂಥವ್ರು, ಇದು ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ನವಮಂಗಳೂರು ಬಂದರು ಟ್ರಸ್ಟ್ NMPT ಸುವರ್ಣ ಮಹೋತ್ಸವದ ಸ್ಮರಣಾರ್ಥವಾಗಿ ನವೆಂಬರ್ 2025ರಲ್ಲಿ 1500 ಕೋಟಿ ಮೌಲ್ಯದ ನೂತನ ಯೋಜನೆಗಳನ್ನು ಉದ್ಘಾಟಿಸಿದ ಕೇಂದ್ರ ಬಂದರುಗಳು, ಹಡಗು ಮತ್ತು ಜಲಮಾರ್ಗ ಸಚಿವರನ್ನು ಹೆಸರಿಸಿ ಅಂತ ಕೇಳಿದರೆ ನೋಡಿ, ಡೈರೆಕ್ಟ್ ಆಗಿ ಹೇಳ್ಬೋದಾ, ಬಂದರುಗಳು ಮತ್ತು ಹಡಗು ಮತ್ತು ಜಲಮಾರ್ಗ ಸಚಿವರು ಯಾರು ಅಂತ ಸರ್ಬಾನಂದ್ ಸೋನೋವಾಲ್ ಅವರು, ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ನೋಡಿ ಮುಂದಿನ ಪ್ರಶ್ನೆ ಏನಿದೆ, ಕೆಳಗಿನವುಗಳಲ್ಲಿ ಯಾವುದೋ ಒಂದು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದರೆ ಬೇಸಿಗೆಗಿಂತ ಚಳಿಗಾಲದಲ್ಲಿ ಬಿಸಿ ಚಹಾ ವೇಗವಾಗಿ ತಂಪಾಗುತ್ತೆ. ನೆಕ್ಸ್ಟ್ ಎರಡನೇದು, ತಂಪಾಗುವ ದರವು ಸುತ್ತಲಿನ ತಾಪಮಾನಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅಂತ ಕೇಳಿದರೆ ಹಾಗಾದ್ರೆ ಯಾವ್ದು ಸರಿ, ಇಲ್ಲಿ ಎರಡು ಕೂಡ ಸರಿ, ಆದ್ರೆ ವಿವರಣೆ ತಪ್ಪು. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ಎರಡನೇದು ನೋಡಿ, ಬೆಂಗಳೂರಿನಲ್ಲಿ ಅಹಮದ್ ಖಾನ್ರ ಒಂದು ಪಾಲಿಬ್ಲೆಂಡ್ ಪ್ರಯೋಗವು ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದರೆ ಈ ಒಂದು ಅಹಮದ್ ಖಾನ್ರ ಒಂದು ಪಾಲಿಬ್ಲೆಂಡ್ ಪ್ರಯೋಗ ಏನಿದೆ ಇದು ಪ್ಲಾಸ್ಟಿಕ್ ತ್ಯಾಜ್ಯ ಪರಿಹಾರಕ್ಕೆ ಸಂಬಂಧ ಹೊಂದಿದೆ, ಆಪ್ಷನ್ 2 ಸರಿಯಾದ ಉತ್ತರ. ಮೂರನೇದು ನೋಡಿ, ನೆಕ್ಸ್ಟ್ ಇದಾಗ್ಲಿ ಹೇಳಿದ್ದೇನೆ. ಓಕೆ, ಇಲ್ಲಿದೆ ನೋಡಿ, ಈ ಕೆಳಕಂಡ ಒಂದು ಅವಧಿ ಮತ್ತು ಕಾಲವನ್ನು ಅನುಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನವಶಿಲಾಯುಗ, ಕಂಚಿನ ಯುಗ, ಕಬ್ಬಿಣ ಯುಗ, ಪ್ರಾಚೀನ ಶಿಲಾಯುಗ, ತಾಮ್ರ ಶಿಲಾಯುಗ, ಮಧ್ಯ ಶಿಲಾಯುಗ ಅಂತ ಕೊಟ್ಟಿದ್ದಾರೆ. ನೋಡಿ, ಶಿಲಾಯುಗ ಮೊದಲು ಬಂದಿದ್ದು, ಮೊದಲನೇ ಯಾವ್ದು ಬರ್ಬೇಕು, ಪ್ರಾಚೀನ ಶಿಲಾಯುಗ ಬರ್ಬೇಕು. ಯಾವ್ಯಾವ್ದ್ರ 4 ಇದೆ, ಇಲ್ಲಿದೆ, ಇವೆರಡರಲ್ಲಿ ಒಂದು ಆಪ್ಷನ್ ಬರುತ್ತೆ, ಆಯ್ತಾ. 55ನೇದು ಇವೆರಡರಲ್ಲಿ ಒಂದು ಆಪ್ಷನ್ ಬರ್ತದೆ. ಅದಾದ ಬಳಿಕ ಯಾವ್ದು ಬರುತ್ತೆ, ಮಧ್ಯ ಶಿಲಾಯುಗ. ನೆಕ್ಸ್ಟ್ 6ನೇದು ಬರ್ಬೇಕು, 4 ಆದ್ಮೇಲೆ 6, ಹೌದು ಇದೆ.
ಇದೆ, ನೆಕ್ಸ್ಟ್ ಒಂದು ಇದೆ, ಇದೆ, ನೆಕ್ಸ್ಟ್ ಇದು ಇದೆ, ಇದೆ, ನೆಕ್ಸ್ಟ್ ಮೂರು ಮತ್ತು ಎರಡರಲ್ಲಿ ಯಾವ್ದು ಬರುತ್ತೆ? ಮೂರು ಮತ್ತು ಎರಡರಲ್ಲಿ ನೋಡಿ, ಇವೆರಡರಲ್ಲಿ ಯಾವ್ದು ಬರುತ್ತೆ? ಕಂಚಿನ ಯುಗ ಮತ್ತು ಕಬ್ಬಿಣ ಯುಗ. ಮೊದಲು ಬಂದಿದ್ದು ಕಂಚು, ಹಾಗಾಗಿ ಆಪ್ಷನ್ ಅಲ್ಲ ಡೈರೆಕ್ಟ್ ಸರಿಯಾದ ಉತ್ತರ, ಇದು ತಪ್ಪಿದು. ಓಕೆ, ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ವಸಾಹತು ಮತ್ತು ಭಾರತದ ನೀರಾವರಿ ಕ್ಷೇತ್ರದ ಅಗ್ರಗಣ್ಯರೆಂದು ಪರಿಗಣಿತರಾಗಿರ್ತಕ್ಕಂಥವ್ರು ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದ್ರೆ ಅರ್ಥರ್ ಕಾಟನ್ ಎಂತಕ್ಕಂಥವ್ರು, ಅರ್ಥರ್ ಕರ್ಟನ್ ಎಂತಕ್ಕಂಥವ್ರು ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೆಳಕಂಡ ಒಂದು ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಪಲ್ಲವ ದೇವಾಲಯಗಳು ದ್ರಾವಿಡ ಶೈಲಿಯ ಒಂದು ಆರಂಭಿಕ ದೇವಾಲಯಗಳು ಅಂತ ಕೊಟ್ಟಿದ್ದಾರೆ. ಅವುಗಳು ಶಿಲಾಕಟಿತ ದೇವಾಲಯಗಳಿಗೆ ಪ್ರಸಿದ್ಧ ಆಗಿದೆ. ಪಲ್ಲವರ ವಾಸ್ತುಶಿಲ್ಪವು ದೂರ ಪೂರ್ವದ ಒಂದು ವಾಸ್ತುಶಿಲ್ಪವನ್ನು ಪ್ರಭಾವಿಸಿದವು. ನೆಕ್ಸ್ಟ್ ನಾಲ್ಕನೇದು, ಪಲ್ಲವರು ಶಿಲಾಕಟಿತ ಕಲೆಯನ್ನು ಶ್ರೀಲಂಕಾದಿಂದ ಕಲಿತರು ಅಂತ. ಹಾಗಾದ್ರೆ ಯಾವ್ಯಾವ್ದು ಸರಿಯಾಗಿದ್ದಾವೆ? ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಒಂದು, ಎರಡು ಮತ್ತು ಮೂರು, ಪಲ್ಲವರು ಶಿಲಾಕಟ್ಟಿತ ಕಲೆಯನ್ನ ಶ್ರೀಲಂಕಾದಿಂದ ಕಲಿತರು ಅಂತ ಏನಿದೆ ಇದು ತಪ್ಪು. ಅದನ್ನು ಬಿಟ್ಟು ಮೂರು ಕೂಡ ಸರಿಯಾಗಿದ್ದಾವೆ. ಆಯ್ತಾ? ಯಾವುದು? ಇದು ಸರಿಯಾದ ಉತ್ತರ. ನಾವೀಗಾಗಲೇ ಹತ್ರ ಬಂದಿದ್ದೇವೆ. ಇಲ್ಲಿ ಮೆಂಟಲ್ ಎಬಿಲಿಟಿ ಬರ್ತವೆ, ನೋಡೋಣ. ಕೆಳಗಿನವುಗಳಲ್ಲಿ ಅನುಕ್ರಮವಾಗಿ ಜೋಡಿಸಿರಿ ಅಂತ ಕೊಟ್ಟಿದ್ದಾರೆ. ಬೃಹದೀಶ್ವರ ದೇವಾಲಯ, ಸಂಚಿ ಸ್ತೂಪ, ಕೈಲಾಸ ದೇವಾಲಯ, ಎಲ್ಲೋರ, ದೇವಗಡ ದೇವಾಲಯ. ನಾಲ್ಕನೇದು ಅನುಕ್ರಮ ಅಂದ್ರೆ ಯಾವ್ದು ಮೊದಲು ಯಾವ್ದು ಸೆಕೆಂಡ್ ಅಂತ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದ್ರೆ ಮೊದಲನೇದು ಯಾವ್ದು ಬರುತ್ತೆ? ಸಾಂಚಿ ಸ್ತೂಪ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ? ದೇವಗಡ ದೇವಾಲಯ ಬರುತ್ತೆ. ನೆಕ್ಸ್ಟ್ ಮೂರನೇದು ಯಾವ್ದು ಬರುತ್ತೆ? ಕೈಲಾಸ ದೇವಾಲಯ, ಎಲ್ಲೋರ ಬರುತ್ತೆ. ನಾಲ್ಕನೇದು ಬೃಹದೇಶ್ವರ ಟೆಂಪಲ್. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಲಕ್ನೋ ಅಧಿವೇಶನ, ಲಾಹೋರ್ ಅಧಿವೇಶನ, ಕರಾಚಿ ಅಧಿವೇಶನ, ಫೈಜಾಪುರ್ ಅಧಿವೇಶನ ಅಂತ ಕೊಟ್ಟಿದ್ದಾರೆ. ಎಲ್ಲಿ ಪೂರ್ಣ ಸ್ವರಾಜ್ ಬಂತು? ಕಾಂಗ್ರೆಸ್ ಲೀಗ್ ಒಡಂಬಡಿಕೆ ಎಲ್ಲಾಯ್ತು? ಪೂರ್ಣ ಸ್ವರಾಜ್ ನಿರ್ಣಯ ಎಲ್ಲಿ ಮಾಡಿದ್ರು? ಮೂಲಭೂತ ಹಕ್ಕುಗಳನ್ನ ಅಳವಡಿಸುವಿಕೆ ಎಲ್ಲಿ ಮಾಡಿದ್ರು ಅಂತ ನೋಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಮೊದಲನೇದು ಲಕ್ನೋ ಅಧಿವೇಶನದಲ್ಲಿ ಏನ್ ಮಾಡ್ತಾರೆ? ಕಾಂಗ್ರೆಸ್ ಲೀಗ್ ಒಡಂಬಡಿಕೆ ಆಗ್ತದೆ. ಲಾಹೋರ್ ಅಧಿವೇಶನದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಪೂರ್ಣ ಸ್ವರಾಜ್ ನಿರ್ಣಯ ಮಾಡ್ತಾರೆ. ನೆಕ್ಸ್ಟ್ ಕರಾಚಿ ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಅಳವಡಿಸುವ ಕೊಟ್ರೆ, ಫೈಜಾಪುರ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಅಂತ ಮೊದಲು ಹೇಳ್ತಾರೆ. ಹಾಗಾಗಿ ಇದು ಸರಿಯಾದ ಉತ್ತರ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ? ಪ್ರತಿಪಾದನೆ ಅಸರ್ಷನ್ ಅಂತ ಕೊಟ್ಟಿದ್ದಾರೆ. ಬ್ರಿಟಿಷರು ರಾಜ್ ಬಿಹಾರಿ ಬೋಸ್ ಅವರನ್ನು ಸೆರೆ ಹಿಡಿದು ಹತ್ಯೆ ಮಾಡಿದ್ರು ಅಂತ. ಕಾರಣ, ಅವರು 1915ರಲ್ಲಿ ಫೆಬ್ರವರಿಯಲ್ಲಿ ಸಚಿನ್ ಸನ್ಯಾಲ್ ಅವರೊಂದಿಗೆ ಜೊತೆಗೂಡಿ ಸಂಯೋಜಿತ ಬಂಡಾಯವನ್ನು ಆಯೋಜನೆ ಮಾಡಲು ಯೋಜಿಸಿದರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ದು ಸರಿ ಯಾವ್ದು ತಪ್ಪು ನೋಡಿ. ಪ್ರತಿಪಾದನೆ ಏನಿದೆ ಇದು ತಪ್ಪಿದು, ಆದ್ರೆ ಕಾರಣ ಸರಿ ಇದೆ. ಓಕೆನಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಓಕೆ, ಮುಂದಿನ ಪ್ರಶ್ನೆ ನೋಡೋದಾದ್ರೆ ನಗರ ಬಂಡಾಯ ಯಾವುದಕ್ಕೆ ಹಾದಿ ಮಾಡಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ. ನೋಡಿ, ನಗರ ಬಂಡಾಯ ಏನಿದೆ ಇದು ಯಾವುದಕ್ಕೆ ಹಾದಿ ಮಾಡ್ತು ಅಂತ ಅಂದ್ರೆ ಕೃಷ್ಣರಾಜ ಒಡೆಯರ್ 3ರ ಒಂದು ಸಿಂಹಾಸನದ ಭಂಗ ಮಾಡೋದಕ್ಕೆ ಇದು ಹಾದಿಯನ್ನ ಮಾಡ್ತು ಅಂತ. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಒಂದು ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿದಾವೆ ಅಂತ. ರಾವಿ ಚರುಷ್ಟಿ ಅಂತ ಕೊಟ್ಟಿದ್ದಾರೆ. ಚೀನಾ ವಸ್ಕಿನಿ, ಝೇಲಂ ವಿತಸ್ತ, ಸಟ್ಲೇಜ್ ವಿಪಾಸ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಸರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಎ ಬಿ ಸಿ ಇವು ಮೂರು ಕೂಡ ಸರಿ. ರಾವಿ ಶರುಷ್ಟಿ ಅಂತ ಇದೆ. ಪುರುಷಿಣಿ ಅಂತ ಕೊಟ್ಟಿದ್ದಾರೆ. ಪರುಷಿಣಿ ಕರೆಕ್ಟ್ ಇದೆ. ಚೀನಾ ಅಸ್ಕಿನಿ ಕರೀತಾರೆ. ಝೇಲಂ ವಿತಾಸ್ ಅಂತ ಕರೀತಾರೆ. ಇಲ್ಲಿ ನೆಕ್ಸ್ಟ್ ಸಟ್ಲೇಜ್ ವಿಪಾಸ ಇದು ತಪ್ಪಿದು. ಓಕೆನಾ? ಇದು ಸರಿ. ನೋಡಿ, ಕೆಳಕಂಡ ಘಟನಾವಳಿಗಳನ್ನು ಸರಿಯಾದ ಅನುಕ್ರಮದಲ್ಲಿ ಜೋಡಿಸಿ ಮತ್ತು ಕೆಳಗೆ ನೀಡಿರತಕ್ಕಂತ ಒಂದು ಏನು ಸಂಖ್ಯೆ ಏನಿದೆ ಅದನ್ನ ಸಂಕೇತಗಳಿಂದ ಸರಿ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಮೀರ್ ಜಾಫರ್ನ ಸಾವು, ಬಕ್ಸಾ ಯುದ್ಧ, ಬ್ಲಾಕ್ ಹೋಲ್ ದುರಂತ, ಅಲಹಾಬಾದ್ ಒಪ್ಪಂದ ಅಂತ ನೋಡಿ. ಬ್ಲಾಕ್ ಹೋಲ್ ಒಪ್ಪಂದ ಮೊದಲು ಬರ್ತದೆ, ದುರಂತ ಅದಾದ್ಮೇಲೆ ಇವೆಲ್ಲವೂ ಕೂಡ ಆಗೋದು. ಸಿ ಮೊದಲು ಬರ್ಬೇಕು. ಇಲ್ಲಿದೆ, ಇಲ್ಲಿದೆ. 2 ಮತ್ತು 3ರಲ್ಲಿ ಒಂದು ಆನ್ಸರ್ ಇರಬೇಕು. ಯಾವ್ದು ಬರುತ್ತೆ ನೆಕ್ಸ್ಟ್? ಅದಾದ್ಮೇಲೆ ಯಾವ್ದು ಬರುತ್ತೆ ಅಂತಂದ್ರೆ ಬಿ ಬರುತ್ತೆ. ಯಾವ್ದಪ್ಪ ಅಂದ್ರೆ ಬಕ್ಸಾ ಯುದ್ಧ ಆಗುತ್ತೆ. ನೆಕ್ಸ್ಟ್ ಅದಾದ ಬಳಿಕ ಯಾವ್ದು ಬರುತ್ತೆ ಅಂತ ಆದ್ರೆ ಡಿ ಅಲಹಾಬಾದ್ ಒಪ್ಪಂದ ಆಗ್ತದೆ. ನೆಕ್ಸ್ಟ್ ಮೀರ್ ಜಾಫರ್ನ ಸಾವು. ಓಕೆನಾ? 63ನೇದು 2. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಮೌಂಟ್ ಫೋರ್ಡ್ ಸುಧಾರಣೆಗಳು ಮತ್ತು ಭಾರತ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸುವ ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬವಾಗಿಸುವ ವ್ಯವಸ್ಥೆಯಾಗಿದೆ. ಈ ದೃಷ್ಟಿಕೋನವನ್ನ ಕೆಳಕಂಡವರಲ್ಲಿ ಯಾರು ಹೊಂದಿದ್ರು ಅಂತ ಕೇಳಿದರೆ ಯಾರಪ್ಪ ಹೊಂದಿದ್ರು ಅಂತ ಅಂದ್ರೆ ಇಲ್ಲಿ ದಾದಾಬಾಯಿ ನವರೋಜಿ ಅವರು ಇದನ್ನ ಹೊಂದಿದ್ರು. ಮೌಂಟ್ ಫೋರ್ಡ್ ಸುಧಾರಣೆಗಳು ಮತ್ತು ಭಾರತದ ಸಂಪನ್ಮೂಲಗಳನ್ನು ಇನ್ನಷ್ಟು ಬರಿದಾಗಿಸುವ ಹಾಗೂ ಅದರ ದಾಸ್ಯವನ್ನು ಇನ್ನಷ್ಟು ವಿಳಂಬವಾಗಿಸುವ ಒಂದು ವ್ಯವಸ್ಥೆಯನ್ನ ದಾದಾಬಾಯಿ ನವರೋಜಿ ಅವರು ಈ ಒಂದು ದೃಷ್ಟಿಕೋನವನ್ನ ಹೊಂದಿದ್ರು ಅಂತ. ಇಲ್ಲಿ ಮೆಂಟಲ್ ಎಬಿಲಿಟಿ ಬಂದಿದಾವೆ ನೋಡಿ. ಮೆಂಟಲ್ ಎಬಿಲಿಟಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಈ ಒಂದು ತರಗತಿಯಲ್ಲಿ ಮೆಂಟಲ್ ಎಬಿಲಿಟಿ ಬಿಡಿಸಕ್ಕಾಗೋದಿಲ್ಲ.
ಯಾಕೆಂದ್ರೆ ನಾನು GK ಕ್ಲಾಸ್ ಮಾಡ್ತಿದ್ದೇನೆ. ಅದಕ್ಕಾಗಿ ಮೆಂಟಲ್ ಎಬಿಲಿಟಿ ನಿಮಗೆ ಕೀ ಆನ್ಸರ್ ಬೇಕಾದ್ರೆ ಕೀ ಆನ್ಸರ್ ಗಳನ್ನ ಕೊಡ್ತೇನೆ, ಆಯ್ತಾ. ಆದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮೆಂಟಲ್ ಎಬಿಲಿಟಿಯನ್ನು ಬಿಡಿಸ್ಕೊಡ್ತೇನೆ. ಅದಕ್ಕೆ ಏನು ಕೂಡ ಇದು ಬೇಡ, ಫ್ರೀ ಆಗಿ ಕೊಡ್ತೇನೆ ಅದನ್ನು ಕೂಡ. ನೀವೇನ್ ಮಾಡ್ಬೇಕು, ಇದುವರೆಗೂ ನೋಡಿರ್ತಕ್ಕಂಥ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ. ಓಕೆ, ನೋಡಿ, 4,000ಕ್ಕೆ 2 ವರ್ಷಗಳ ನಂತರ ದೊರೆತ ಸರಳ ಬಡ್ಡಿಯು 800 ಆದ್ರೆ ಅದೇ ಮೊತ್ತಕ್ಕೆ ಅದೇ ಬಡ್ಡಿ ದರದಲ್ಲಿ ಅದೇ ಒಂದು ಇದಕ್ಕೆ ಚಕ್ರ ಬಡ್ಡಿ ಎಷ್ಟು ಬರುತ್ತೆ ಅಂತ 840 ಬರುತ್ತೆ. 65ನೇದು ಒಂದು. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಇದು ಕೂಡ ಸೇಮ್ ಮೆಂಟಲ್ ಎಬಿಲಿಟಿ ಪ್ರಶ್ನೆ. ಒಂದು ಬ್ಯಾಂಕಿನಲ್ಲಿ ಬಡ್ಡಿ ದರ 5% ಇಂದ 4% ಇಳಿಸಿದಾಗ ಒಬ್ಬ ವ್ಯಕ್ತಿಯು 2,000 ಹೆಚ್ಚು ಠೇವಣಿ ಇಡ್ತಾನಂತೆ. ಅವನ ವಾರ್ಷಿಕ ಆದಾಯ ಹಾಗೆ ಇರುತ್ತಂತೆ. ಹಾಗಾದ್ರೆ ಮೂಲ ಠೇವಣಿ ಮೊತ್ತ ಎಷ್ಟು ಅಂತ ಕೇಳಿದರೆ ಇದು 8,000. ನೆಕ್ಸ್ಟ್ ಇನ್ನೊಂದಿದೆ. ಒಂದು ಸಣ್ಣ ಬೆಕ್ಕು 6 ನಿಮಿಷದಲ್ಲಿ 12 ಇಲಿಗಳನ್ನು ಹಿಡಿಯುತ್ತೆ. ದೊಡ್ಡ ಬೆಕ್ಕು 12 ನಿಮಿಷದಲ್ಲಿ 6 ಇಲಿಯನ್ನು ಹಿಡಿಯುತ್ತದೆ. ಸಾಕಷ್ಟು ಇಲಿಗಳು ಇದ್ದಾಗ 20 ನಿಮಿಷದಲ್ಲಿ 2 ಬೆಕ್ಕುಗಳು ಕೂಡಿ ಎಷ್ಟು ಇಲಿಗಳನ್ನು ಹಿಡಿತವೆ ಅಂತ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ 50 ಇಲಿಗಳನ್ನು ಹಿಡಿತಾರೆ. ಏನ್ ಇವರು ಸ್ಪೀಡ್ ಆಗಿ ಹೋಗ್ತವ್ರೆ ಅಂತ ಅನ್ಕೋಬೇಡಿ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇದಾವೆ, ಅದಕ್ಕಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ರೋಹಿತ್ ಎಂಬುದನ್ನು SQKMO ಅಂತ ಬರೀತಾರೆ. ವಿರಾಟ್ ಎಂಬುದನ್ನು ಯಾವ ರೀತಿ ಬರೀಬಹುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇದನ್ನ. ನೆಕ್ಸ್ಟ್ ಒಂದು ವಿದ್ಯಾರ್ಥಿ ಒಂದು ಸಂಖ್ಯೆಯನ್ನು 5/3 ಇಂದ ಗುಣಿಸುವ ಬದಲಾಗಿ 3/5 ಇಂದ ಗುಣಿಸ್ತಾನೆ. ಹಾಗಾದ್ರೆ ಅದನ್ನು ಕಂಡುಹಿಡಿದ ಬೆಲೆ ಶೇಕಡ ದೋಷ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ 64% ದೋಷ ಇದೆ. ನೆಕ್ಸ್ಟ್ ಎ ಮತ್ತು ಬಿ ಯು ಪಿ ಮತ್ತು P+1 ನ ಒಂದು ಮಾದರಿಯಲ್ಲಿರುವ ಎರಡು ಅವಿಭಾಜ್ಯ ಸಂಖ್ಯೆಗಳು ಆದ್ರೆ ಯಾವುದು ಇದರಲ್ಲಿ ಆಗತ್ತೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ M ಎಂಬುದು ಸಂಯುಕ್ತ ಸಂಖ್ಯೆ, N ಎಂಬುದು ಒಂದು ಅವಿಭಾಜ್ಯ ಸಂಖ್ಯೆ ಅಂತ. ನೆಕ್ಸ್ಟ್ 71 ನೋಡಿ. 5 ವರ್ಷಗಳ ಹಿಂದೆ ಅರುಣಾ ರಾಯ್ ಮತ್ತು ಡೇವಿಡ್ ಸಲ್ಮಾನ್ ರವರ ಸರಾಸರಿ ವಯಸ್ಸು 45 ವರ್ಷ ಆಗಿತ್ತು. ಈಗ ಸೀತಾ ಅವರನ್ನು ಸೇರ್ತಾಳೆ. ಈಗ ಎಲ್ಲಾ 5 ಜನರ ಸರಾಸರಿ ವಯಸ್ಸು 49 ಆದ್ರೆ ಸೀತಾ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದರೆ ಈಸಿ ಕ್ವಶನ್ ಇದು, ಮಾಡಬಹುದಿತ್ತು. ಇದಕ್ಕೆ ಸರಿಯಾದ ಉತ್ತರ 45. ನೆಕ್ಸ್ಟ್ ಸಮೀರ್ ಆ್ಯಪ್ ಕುರಿತಾಗಿ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಆ್ಯಪ್ ಏನಿದೆ ಇದು ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚಿ AQI ಕುರಿತಾಗಿ ಪ್ರತಿ ಗಂಟೆಗೆ ಮಾಹಿತಿ ನೀಡುತ್ತದೆ ಅಂತ ಇದೆ. ಈ ಆಪ್ ಅನ್ನು CPCB ಪ್ರಕಟ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಈ ಆಪ್ AQI ಅನ್ನು 8,000 ಇಲ್ಲಿ ನೀಡಬಹುದು ಅಂತ ಕೊಟ್ಟಿದ್ದಾರೆ. ಈ ಆಪ್ ಏನಿದೆ ನಗರಗಳನ್ನು ಬಣ್ಣದ ಕೋಡುಗಳ ಸಹಾಯದಿಂದ ಪಟ್ಟಿ ಮಾಡುತ್ತೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಎಷ್ಟು ಸರಿಯಾಗಿದೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದ್ರೆ ಇಲ್ಲಿ ಕೇವಲ 3 ಹೇಳಿಕೆಗಳು ಸರಿ. ಇದು ತಪ್ಪಿದು, ಡೈರೆಕ್ಟ್ ಆನ್ಸರ್ ಮಾಡಬಹುದು, 800 ತನ ಮಾಡಬಹುದು. ಓಕೆನಾ. ಇಲ್ಲಿ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿದ್ದಾವೆ. ಇಲ್ಲೂ ಕೂಡ ಇನ್ನೊಂದು ಬಂತು ನೋಡಿ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 73ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 84 ಬರಬೇಕು. ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ. 2 ಚೌಕಗಳ ಪರಿಧಿಯು 20 ಸೆಂಟಿಮೀಟರ್ 48 ಸೆಂಟಿಮೀಟರ್ ಇದೆ ಅಂತೆ. 3ನೇ ಚೌಕದ ವಿಸ್ತೀರ್ಣ 2 ಚೌಕಗಳ ವಿಸ್ತೀರ್ಣದ ಮೊತ್ತ ಆಗಿದೆ. 3ನೇ ಚೌಕದ ಪರಿಧಿ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 52. ಓಕೆ, ಇಲ್ಲೊಂದಿದೆ ನೋಡಿ ಮೆಂಟಲ್ ಎಬಿಲಿಟಿ. ABC ಮತ್ತು ಪಾಲುದಾರಿಕೆಯಲ್ಲಿ ಈ ರೀತಿಯಾಗಿ ವ್ಯವಹಾರ ಪ್ರಾರಂಭ ಮಾಡ್ತಾರೆ. 4 ತಿಂಗಳ ನಂತರ A ತನ್ನ ಪಾಲನ್ನು 100ರಷ್ಟು ಹೆಚ್ಚಿಸಿಕೊಳ್ತಾನೆ. ವರ್ಷದ ಕೊನೆಯಲ್ಲಿ 50,000 ಲಾಭ ಆದ್ರೆ ಒಟ್ಟು ಲಾಭಾಂಶ B ಯ ಒಂದು ಪಾಲು ಎಷ್ಟು ಅಂತ ಕೇಳಿದರೆ ಈಸಿ, ಇದು ಕೂಡ ಮಾಡಬಹುದಿತ್ತು. 6,000 ಇಲ್ಲಿ ಬರುತ್ತದೆ. ನೆಕ್ಸ್ಟ್ ಆಂಗ್ಲ ಭಾಷೆಯ ಸ್ವರಗಳು ಯಾವಾಗಲೂ ಒಟ್ಟಿಗೆ ಬರುವಂತೆ ಎಂಬ ಪದದ ಅಕ್ಷರಗಳನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು ಅಂತ ಕೇಳಿದರೆ ಇದನ್ನ ಯಾವ ರೀತಿ ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು ಅಂತ ಅಂದ್ರೆ ಇಲ್ಲಿ 13, 60, 800 ಇಷ್ಟರಲ್ಲಿ ಜೋಡಿಸಬಹುದು. ಇದನ್ನ ನಾನು ಹೇಗೆ, ಇದು ಪ್ರಾಬಬಿಲಿಟಿ ಕ್ವಶನ್, ಇದನ್ನ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತೇನೆ. ನೆಕ್ಸ್ಟ್ 2 ಸಂಖ್ಯೆಗಳ ಗುಣಲಬ್ಧವು 4107 ಆಗಿದೆ. ಇದರ ಒಂದು ಮಾಸ 37 ಆಗಿದೆ. ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸೇಮ್ ಡಿವೈಡ್ ಮಾಡಿದ್ರೆ ನಿಮಗೆ ಗರಿಷ್ಠ ಸಂಖ್ಯೆನೇ ಸಿಕ್ಬಿಡ್ತದೆ. ಇದನ್ನ ಡಿವೈಡೆಡ್ ಬೈ ಇದನ್ನ ಮಾಡಿಬಿಟ್ರೆ ನಿಮ್ಗೆ ಗರಿಷ್ಠ ಸಂಖ್ಯೆ ಸಿಕ್ಬಿಡ್ತದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಅಂದ್ರೆ 111. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ 2 ರೈಲುಗಳು ನಿಂತಿರುವ ಒಬ್ಬ ಮನುಷ್ಯನನ್ನು ಕ್ರಮವಾಗಿ 35 ಸೆಕೆಂಡ್ಗಳು ಮತ್ತು 19 ಸೆಕೆಂಡ್ಗಳಲ್ಲಿ ದಾಟ್ತವೆ. ಅವೆರಡು 25 ಸೆಕೆಂಡ್ಗಳ ಪರಸ್ಪರ ದಾಟ್ತಿದ್ರೆ ಹಾಗಾದ್ರೆ 2 ರೈಲುಗಳ ವೇಗದ ಅನುಪಾತ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಮಾಡಬಹುದಿತ್ತು. ಎಷ್ಟಪ್ಪ ಅಂತ ಅಂದ್ರೆ 3:5. ಓಕೆ ನೋಡಿ, ತುಂಬಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬಂದಿದಾವೆ. ಯಾರು ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಮಾಡಿ ಹೋಗಿರ್ತೀರಾ ಅವರಿಗೆ ಇದು ಯೂಸ್ ಆಗ್ತದೆ.
ಇದನ್ನ ಮೊದಲು ಈ ರೀತಿಯಾಗಿ ಚೇಂಜ್ ಮಾಡಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಾರೆ 11 ಆನ್ಸರ್ ಬರ್ತದೆ. ಇಲ್ಲಿ ನೋಡಿ ಈ ಕೆಳಗಿನ ಪ್ರಶ್ನೆಗಳನ್ನು ಅಂಕಿಗಳನ್ನು ಏಕರೀತಿ ಮಾದರಿಯಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ. ಇದರಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಅಂಕಿಯನ್ನು ಗುರುತಿಸಿ ಅಂತ ಕೇಳಿದರೆ ಕ್ವಶನ್ ಮಾರ್ಕ್ ಏನಿದೆ ಇದನ್ನ ಗುರುತಿಸಿ ಅಂತ. ಇಲ್ಲಿ ಎಷ್ಟು ಬರುತ್ತೆ ಅಂತ ಅಂದ್ರೆ ಇಲ್ಲಿ 2 ಬರ್ತದೆ. ಓಕೆ, ಇಲ್ಲಿಗೆ ಮುಗೀತು ಮೆಂಟಲ್ ಎಬಿಲಿಟಿ. ಇನ್ನು 20 ಕ್ವಶನ್ಸ್ ಇದಾವೆ, ಬೇಗ ಬೇಗ ಹುಡ್ಕೊಂಡ್ಬಿಡೋಣ. ಈ ಕೆಳಗೆ ನೀಡಿರ್ತಕ್ಕಂಥ ಸಂಕೇತಗಳನ್ನ ಬಳಸಿಕೊಂಡು ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಫಾರ್ಮಾಲಿನ್, ಸೋಡಿಯಂ ಬೆಂಜೋಯೇಟ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಐಡೋಫಾರ್ಮ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ಯಾವುದು ಅಂತ 81 ನೋಡಿ. ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಫಾರ್ಮಾಲಿನ್ ಏನಿದೆ ಜೈವಿಕ ಮಾದರಿಗಳ ಸಂರಕ್ಷಕ ಇದು, ಓಕೆನಾ. ನೆಕ್ಸ್ಟ್ ಸೋಡಿಯಂ ಬೆಂಜೋಯೇಟ್ ಏನಿದೆ ಅದು ಆಹಾರ ಸಂರಕ್ಷಕ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಏನಿದೆ ಅದು ಬೆಂಕಿಯನ್ನು ನಂದಿಸ್ತದೆ. ಐಡೋಫಾರ್ಮ್ ಏನಿದೆ ಅದು ನಂಜು ನಾಶಕ. ಹಾಗಾಗಿ ಆಪ್ಷನ್ 4 ಸರಿ ಉತ್ತರ. ಇದು ತಪ್ಪಿದು, ಇದು ಸರಿ. ಓಕೆ, ಇಲ್ಲೊಂದಿದೆ. ಒಂದು ದಿನ ಬೆಂಗಳೂರು, ದೆಹಲಿ, ಮುಂಬೈ, ಶಿಮ್ಲಾದಲ್ಲಿ ಕ್ರಮವಾಗಿ ವಾಯುಮಂಡಲ ಒತ್ತಡಗಳನ್ನು ಪ್ಯಾಸ್ಕಲ್ ನಲ್ಲಿ 1.2, 1.02, 1.21 ಮತ್ತು 1.01 ಎಂದು ದಾಖಲೆ ಮಾಡಿದರಂತೆ. ಆ ದಿನದಂದು ನೀರು ಮೊದಲು ಕುದಿಯುವ ಸ್ಥಳ ಯಾವುದು ಅಂತ, ಯಾವ ಸ್ಥಳದಲ್ಲಿ ಬೇಗ ನೀರು ಕುದಿಯುತ್ತೆ ಅಂತ ಕೇಳಿದರೆ ಇದು ಏನು ಇದರಲ್ಲಿ ಈ ನಂಬರ್ ನಲ್ಲಿ ನೀವು ಆನ್ಸರ್ ಮಾಡಬೇಕಾಗಿರ್ತದೆ. ಎಲ್ಲಿ ಮಾಡುತ್ತೆ, ಎಲ್ಲಿ ಬೇಗ ಆಗುತ್ತೆ ಅಂತ ಶಿಮ್ಲಾದಲ್ಲಿ ಬೇಗ ಆಗುತ್ತೆ, ಅದೇ ಕಡಿಮೆ ಇರೋದು. ಹಾಗಾಗಿ ಶಿಮ್ಲಾ ಸರಿ ಉತ್ತರ. ನೋಡಿ ನೋಡಿ ಮುಂದಿನ ಪ್ರಶ್ನೆ ಏನಿದೆ. ತಾಮ್ರದ ಮೇಲ್ಮೈನ ಮೇಲೆ ಹಸಿರು ಲೇಪನ ಮತ್ತು ಕಬ್ಬಿಣದ ಮೇಲ್ಮೈ ಮೇಲೆ ಕಂದು ಬಣ್ಣದ ಲೇಪನ ಬೆಳ್ಳಿಯು ಅದರ ಮೇಲ್ಮೈ ಕಪ್ಪಾಗುವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನೀವು ನೋಡೋದಾದ್ರೆ ಏನ್ ಕಾರಣ ಇದಕ್ಕೆ ಅಂತ ಕೇಳಿದರೆ ಇದಕ್ಕೆ ಸರಿದ ಉತ್ತರ ಆ ಲೋಹದ ಉತ್ಕರ್ಷಣೆಯಿಂದ ಆಗ್ತದೆ, ಆಕ್ಸಿಡೇಷನ್ ಇಂದ ಇದು ಆಗ್ತದೆ. ಯಾಕಪ್ಪ ಕರೋಜನ್ ಆಗುತ್ತೆ ಅಂದ್ರೆ ಇದಕ್ಕೇನೆ. ಬೆಂಕಿ ಕಡ್ಡಿಯನ್ನು ಉಜ್ಜುವ ಮೇಲ್ಮೈಗೆ ಉಜ್ಜಿದಾಗ ಉಂಟಾಗುವ ಸರಿಯಾದ ಪ್ರಕ್ರಿಯೆ ಏನಂತ ಕೇಳಿದರೆ ಏನಪ್ಪಾ ಆಗತ್ತೆ ಅಂತಾನೆ ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರಸ್ ಆಗಿ ಪರಿವರ್ತನೆ ಆಗಿ ಅದು ಹೊತ್ಕೊಳ್ಳುತ್ತೆ. ಅದಕ್ಕಾಗಿ ಆಪ್ಷನ್ 3 ಸರಿ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ರಾಜದ್ರವದ ಬಗ್ಗೆ ಸರಿಯಾದ ಹೇಳಿಕೆಗಳು ಯಾವ್ಯಾವುದು ಅಂತ ಕೇಳಿದರೆ ನೋಡಿ, ಇದು ರಾಜಮನೆತನದವರು ಮಾತ್ರ ಕುಡಿಯುವ ಸಲುವಾಗಿ ಬಳಸುತ್ತಿದ್ದ ನೀರು. ನೆಕ್ಸ್ಟ್ ಇದು ಚಿನ್ನ ಮತ್ತು ಪ್ಲಾಟಿನಂ ಅನ್ನು ಕರಗಿಸುತ್ತದೆ. ಇದು ಕಟ್ಟು ಕ್ಷಯಕಾರಿ ಆಗಿದೆ ಅಂತ. ಇದು ಹೊಗೆಯಾಡುವ ದ್ರವ ಅಂತ. ಹಾಗಾದ್ರೆ ಯಾವ್ದು ಸರಿ? ಇಲ್ಲಿ 2, 3 ಮತ್ತು 4. ಇದು ರಾಜಮನೆತನದವರು ಮಾತ್ರ ಕುಡಿಯುವ ಸಲುವಾಗಿ ಬಳಸುತ್ತಿದ್ದ ನೀರು, ಇದು ತಪ್ಪಿದು. ಅದನ್ನು ಬಿಟ್ಟು ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಓಕೆ, ಇಲ್ಲಿ ಭೂಸ್ಥಿರ ಮತ್ತು ಉಪಗ್ರಹದ ಕುರಿತು ತಪ್ಪು ಹೇಳಿಕೆಗಳನ್ನ ಆಯ್ಕೆ ಮಾಡಿ ಅಂತ ಕೇಳಿದರೆ ಇದರ ಕಾಲಾವಧಿ 24 ಗಂಟೆ ಅಂತ ಕೊಟ್ಟಿದ್ದಾರೆ. ಭೂಮಿಯ ಮೇಲ್ಮೈಯಿಂದ ಇದರ ಎತ್ತರ 36,000 ಕಿಲೋಮೀಟರ್ ಇದೆ. ಇದು ಧ್ರುವ ಸಮತಲದಲ್ಲಿ ಪರಿಭ್ರಮಿಸುತ್ತದೆ. ಇದು ಸಮಭಾಜಕ ಸಮತಲದಲ್ಲಿ ಪರಿಭ್ರಮಿಸುತ್ತದೆ ಅಂತ. ಇವೆರಡರ ಒಂದು ತಪ್ಪಿರ್ತದೆ. ಸಿ ಮತ್ತು ಡಿ ಎರಡರ ಒಂದು ಮಾತ್ರ ತಪ್ಪಿದ್ದೇ ಇರ್ತದೆ. ಹಾಗಾದ್ರೆ ಯಾವ್ದಿದು ಸರಿಯಾದ ಉತ್ತರ ಅಂತ ಅಂದ್ರೆ 3ನೇದು ಸಿ ಮಾತ್ರ ತಪ್ಪು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಒಬ್ಬ ಮೋಟಾರು ಸೈಕಲ್ ಏನಿದೆ ಅದರ ಒಂದು ಸವಾರ ತೀವ್ರ ತಿರುವನ್ನು ತೆಗೆದುಕೊಳ್ಳುವಾಗ ಒಳಗಡೆಗೆ ಬಾಗ್ತಾನೆ. ಈ ರೀತಿ ಮಾಡೋದು ಯಾಕೆ ಅಂತ ಅಂದ್ರೆ ಈ ರೀತಿಯಾಗಿ ನೀವೇನಾದ್ರೂ ಮೋಟಾರ್ ಸೈಕಲ್ ತಗೊಂಡು ಹೋಗ್ತಾ ಇದೀರಾ ಅಂತ ಅಂದ್ರೆ ನೀವೇನಾದ್ರು ರೈಟ್ ಬಂತ ಸ್ವಲ್ಪ ಒಳಗಡೆ ಬಾಗ್ತಾನ ಅವನು. ಅದು ಯಾಕೆ ಅಂತ ಕೇಳಿದಾರೆ ಏನು ಯಾಕಪ್ಪ ಅಂತ ಏನು CO ಅಂತ ಕರೀತಾರೆ, ಸೆಂಟರ್ ಆಫ್ ಮೋಷನ್ ಅಂತ. ಅದಕ್ಕಾಗಿ 87ನೇದು ಸರಿ ಉತ್ತರ ಏನಪ್ಪಾ ಅಂತಂದ್ರೆ ಅವಶ್ಯಕ ಕೇಂದ್ರಾಭಿಮುಖ ಬಲ ಪಡೆದುಕೊಳ್ಳಲು, ಸೆಂಟರ್ ಆಫ್ ಮಾಸ್ ಗಾಗಿ. ಓಕೆನಾ. 88ನೇ ನೋಡಿ. ಬಟ್ಟೆಗಳನ್ನು ತೊಳೆಯುವಾಗ ನೀರಿಗೆ ಮಾರ್ಜಕಗಳನ್ನು ಸೇರಿಸಲಾಗ್ತದೆ. ಯಾಕೆಂದ್ರೆ ಅವು ಹೀಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸ್ತವೆ ಅಂತ. ಯಾಕಪ್ಪ ಮಾಡ್ತಾರೆ ಅಂತ ಅಂದ್ರೆ ಇದಕ್ಕೆ ಸರಿದ ಉತ್ತರ ನೀರಿನ ಮೇಲ್ಮೈ ಕರ್ಷಣವನ್ನ ಕಡಿಮೆ ಮಾಡೋದ್ರಿಂದ. ಆಪ್ಷನ್ 4 ಸರಿದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಶಬ್ದವನ್ನು ಉತ್ಪಾದನೆ ಮಾಡಲು ಒಂದು ಉದ್ದದ ಸ್ಟೀಲ್ ಹಳಿಯನ್ನು ಹೊಡೆಯಲಾಯಿತು. ಇನ್ನೊಂದು ತುದಿಯಲ್ಲಿ ಹಳ್ಳಿಯ ಒಂದು ಸಮೀಪ ತನ್ನ ಕಿವಿಗಳನ್ನು ಹಿಡಿದಿರುವ ಒಬ್ಬ ವ್ಯಕ್ತಿಯು ಹೀಗೆ ಶಬ್ದದ ಅಲೆಗಳನ್ನ ಕೇಳ್ತಾನೆ ಅಂತ ಕೇಳಿದರೆ ಯಾವ ರೀತಿ ಕೇಳ್ತಾನಪ್ಪ ಅಂತ ಅಂದ್ರೆ 2 ಸಾರಿ ಮೊದಲು ಸ್ಟೀಲ್ ಮೂಲಕ ಮತ್ತು ನಂತರ ಗಾಳಿ ಮೂಲಕ ಕೇಳ್ತಾನೆ. 3 ಸಾರಿ, ಟೋಟಲ್ ಆಗಿ 2 ಸಾರಿ ಕೇಳ್ತಾನ ಅವನು. ಓಕೆನಾ. ಕೊನೆಗೆ ಬಂದಿದ್ದೇವೆ. ಇನ್ನು 2ರಿಂದ 3 ಪೇಪರ್ ಇದೆ ಅಷ್ಟೇ ಪೇಜಸ್. ಹೊಂದಿಸಿ ಬರೆಯಿದೆ. ವಿದ್ಯುತ್ ಮೋಟಾರ್, ವಿದ್ಯುತ್ ಗಂಟೆ, ವಿದ್ಯುತ್ ಪರಿವರ್ತಕ ಮತ್ತು ವಿದ್ಯುತ್ ಲೇಪನ ಅಂತಿದೆ. ಇಲ್ಲಿ ಹೊಂದಾಣಿಕೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ದು ಸರಿ ಇಲ್ಲಿ 90ನೇದು ಅಂತ ಅಂದ್ರೆ ಇಲ್ಲಿ 1ನೇದು ವಿದ್ಯುತ್ ಮೋಟಾರ್ ಏನಿದೆ ಇದು ವಿದ್ಯುತ್ ಯಾಂತ್ರಿಕ ಒಂದು ಪರಿಣಾಮ. ನೆಕ್ಸ್ಟ್ ವಿದ್ಯುತ್ ಗಂಟೆ ಏನಿದೆ ಇದು ವಿದ್ಯುತ್ ಕಾಂತೀಯ ಪರಿಣಾಮ. ಪರಿವರ್ಚಕ ಅಂತ ಏನಿದೆ ಇದು ಪರಸ್ಪರ ಪ್ರೇರಕತೆ.
ವಿದ್ಯುತ್ ಲೇಪನ ಏನಿದೆ ಇದು ವಿದ್ಯುತ್ ರಾಸಾಯನಿಕ ಪರಿಣಾಮ. ನೋಡಿ ಸೈನ್ಸ್ ಗೆ ಸಂಬಂಧಪಟ್ಟಂತೆ. ಈಗ ನಮ್ಮ ಒಂದು ಚಾನಲ್ ಅಲ್ಲಿ ಸೈನ್ಸ್ ಕ್ಲಾಸಸ್ ಗಳನ್ನ ಶುರು ಮಾಡಿದ್ದೇನೆ. ಅದನ್ನ ನೋಡ್ಕೊಂಡು ಹೋಗ್ಬೇಕು, ನೀವು ನೋಡಿದ್ರೆ ಮಾತ್ರ ನಿಮಗೆ ಯೂಸ್ ಆಗೋದು, ನೋಡ್ಕೊಂತ ಹೋಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ವಿಘಟನೆಯ ಸರಿಯಾದ ಹಂತಗಳ ಒಂದು ಅನುಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಪಚಯ, ಖನಿಜೀಕರಣ, ಹ್ಯೂಮಿಫಿಕೇಶನ್, ಕಾಲ್ಪನ ಕ್ರಿಯೆ ಅಂತ ಕೊಟ್ಟಿದ್ದಾರೆ, ಮತ್ತೆ ಛಿದ್ರೀಕರಣ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಅನುಕ್ರಮಣದಿಂದ ಬರೆಯಿರಿ ಅಂತ ಕೇಳೋದಾದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂತಾನೆ ಮೊದಲು ABCD ಸೇಮ್ ಹಿಂಗೆ ಬರುತ್ತೆ. ಓಕೆನಾ, ಆಪ್ಷನ್ 1. ಸಾರಿ, ಮೊದಲನೇದು ಇ ಬರುತ್ತೆ, ಇ. ನೆಕ್ಸ್ಟ್ನೇದು ಎರಡನೇದು ಡಿ. ನೆಕ್ಸ್ಟ್ ಮೂರನೇದು ಅಪಚಯ. ನೆಕ್ಸ್ಟ್ ನಾಲ್ಕನೇದು ಹ್ಯೂಮಿಫಿಕೇಶನ್. ನೆಕ್ಸ್ಟ್ ಐದನೇದು ಇದು ಆಪ್ಷನ್ ಇದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಲವುಗಳಿಂದ ಸರಿಯಾದ ಹೇಳಿಕೆಗಳನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಹಾವಸಿ ಸಸ್ಯಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೀತಾರೆ. ಜರಿ ಗಿಡಗಳಲ್ಲಿ ಝೈಲಮ್ ಮತ್ತು ಫ್ಲೋಯಂ ಇರೋದಿಲ್ಲ. ಅನಾವೃತ ಬೀಜ ಸಸ್ಯಗಳನ್ನು ನಗ್ನ ಬೀಜ ಸಸ್ಯಗಳಾಗಿದ್ದಾವೆ. ಆವೃತ ಬೀಜ ಸಸ್ಯಗಳು ನಿಷೇಚನವನ್ನು ಪ್ರದರ್ಶನ ಮಾಡುತ್ತದೆ. ಶೈವಲಗಳು ಶಿಲೀಂಧ್ರ ಸಾಮ್ರಾಜ್ಯಕ್ಕೆ ಸೇರ್ತವೆ ಅಂತ. ನೋಡಿ, ಇದು ಡೈರೆಕ್ಟ್ ಆಗಿ ತಪ್ಪು. ಇದು ಶಿಲೀಂಧ್ರ ಸಾಮ್ರಾಜ್ಯ ಫಂಗಲ್ ನಲ್ಲಿ ಹೌದು ಇದು ಸೇರ್ತದೆ. ಸಾರಿ, ಇದು ಸರಿ ಇದೆ. ನೋಡಿ, 92ನೇದು ಯಾವ್ದಪ್ಪ ಸರಿ ಅಂತ ಅಂದ್ರೆ 1 ಮತ್ತು 3 ಮಾತ್ರ ಸರಿಯಾದ ಹೇಳಿಕೆ. ಇದು ಕೂಡ ತಪ್ಪು, ಇದು ಕರೆಕ್ಟ್ ಇದೆ. ಇದು ಮಾತ್ರ ಸರಿ ಇದೆ, ಇದು ಕೂಡ ತಪ್ಪು. ಓಕೆನಾ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಏಡ್ಸ್ ದಿನಾಚರಣೆ ಇತ್ತೀಚೆಗೆ ಆಯಿತು. ಏಡ್ಸ್ ಬಗ್ಗೆ ನಾನು ಹೇಳಿದ್ದೆ ಆಗ್ಲಿ. ಏಡ್ಸ್ ಬಗ್ಗೆ ಒಂದು ಕ್ವಶನ್ ಬಂದಿದೆ ನೋಡಿ. ಏಡ್ಸ್ ಮತ್ತು HIV ಗೆ ಸಂಬಂಧಪಟ್ಟಂತೆ ಕೆಳಗೆ ಕೊಟ್ಟಿರುವ ಸರಿಯಾದ ಹೇಳಿಕೆಗಳನ್ನ ಗುರುತಿಸಿ ಅಂತ. ಏಡ್ಸ್ ಒಂದು ರೋಗ ಅಲ್ಲ, ಆದರೆ ಅದು ರೋಗಗಳ ಕೂಟ ಅಂತ. HIV ರೋಗಾಣುವು ರೆಟ್ರೋವೈರಸ್ ಗುಂಪಿಗೆ ಸೇರಿದ್ದು, ಇದರ ಅನುವಂಶೀಯ ವಸ್ತು ಏನಿದೆ ಅಂತ ಅಂದ್ರೆ RNA ಆಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಹಾಗಾದ್ರೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಹೇಳಿಕೆ ಮತ್ತು 1 ಮತ್ತು 2 ಕೂಡ ಇಲ್ಲಿ ಏನಿದಾವೆ ಸರಿಯಾಗಿದ್ದಾವೆ. ನೆಕ್ಸ್ಟ್ ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆ BOD ಅಂತ ಕೊಟ್ಟಿದ್ದಾರೆ, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇದರ ಜಲಮಾಲಿನ್ಯದ ಒಂದು ಸೂಚಕ ಆಗಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊರಬರುವುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆಯನ್ನು ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ ಅಂತ 2 ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದ್ರೆ ಹೇಳಿಕೆ 1 ಮತ್ತು 2 ಕೂಡ ಇಲ್ಲಿ ಸರಿಯಾಗಿದ್ದಾವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಬ್ಯಾಟ್ಸ್ಮನ್ ಮತ್ತು ಒಬ್ರು ಕ್ರಿಕೆಟ್ ಚೆಂಡನ್ನು ಹೊಡೆದಾಗ ನೋಡಿ ಯಾವ ರೀತಿ ಕೇಳಿದರೆ, ಬ್ಯಾಟ್ಸ್ಮನ್ ಒಂದು ಕ್ರಿಕೆಟ್ ಚೆಂಡನ್ನು ಹೊಡೆದಾಗ ಚೆಂಡು ಸಮತಲ ಭೂಮಿಯ ಮೇಲೆ ಚಲಿಸುತ್ತದೆ. ಸ್ವಲ್ಪ ದೂರ ಕ್ರಮಿಸಿದ ನಂತರ ಚೆಂಡು ನಿಲ್ತದೆ. ಚೆಂಡು ನಿಧಾನವಾಗಿ ನಿಲ್ಲಲು ಕಾರಣ ಏನಂತ ಕೇಳಿದರೆ ಫ್ರಿಕ್ಷನ್ ಅದಕ್ಕೆ ನಿಲ್ತದೆ. ಇಂಗ್ಲಿಷ್ ನಲ್ಲಿ ಡೈರೆಕ್ಟ್ ಆಗಿ ಹೇಳ್ಬೋದು ಫ್ರಿಕ್ಷನ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಚಲಿಸುವ ಚೆಂಡಿನ ಮೇಲೆ ಚಲನ ವಿರೋಧಿ ಬಲ ಇರ್ತದೆ, ಫ್ರಿಕ್ಷನ್ ಇರ್ತದೆ ಅದಕ್ಕಾಗಿ. ನೆಕ್ಸ್ಟ್ ನೋಡಿ, 21ನೇ ಶತಮಾನದಲ್ಲಿ ಹಿಂದೂ ಮಹಾಸಾಗರದ ಭೌಗೋಳಿಕ ರಾಜಕೀಯ ಪ್ರಾಮುಖ್ಯತೆ ಹೆಚ್ಚಳವನ್ನು ಮಾಡಲು ಯಾವುದು ಪ್ರಮುಖ ಕಾರಣ ಆಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಜಾಗತಿಕ ಕಡಲ ತೈಲ ವ್ಯಾಪಾರದ 80% ಹೆಚ್ಚು ಹಿಂದೂ ಮಹಾಸಾಗರದ ಒಂದು ಪ್ರಮುಖ ಭಾಗಗಳ ಮೂಲಕ ಹಾದು ಹೋಗುತ್ತೆ ಅದಕ್ಕಾಗಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೊನೆಯ ಸ್ಲೈಡ್ ನೋಡಿ. ಭಂಗರ್ ಮಣ್ಣಿನ ಒಂದು ಕೆಳಗಿನ ಯಾವ ಒಂದು ಹೇಳಿಕೆ ತಪ್ಪಾಗಿದೆ ಅಂತ. ಭಾಂಗರ್ ಮಣ್ಣಿಗೆ ಸಂಬಂಧಪಟ್ಟಂತೆ ಯಾವುದು ತಪ್ಪಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ. ಇದು ಸಣ್ಣ ಕಣಗಳಿಂದ ಕೂಡಿದ್ದು ಹೆಚ್ಚು ತೇವಾಂಶ ಹಿಡಿದಬಲ್ಲದು. ತಪ್ಪಿದು. ದೊಡ್ಡ ಕಣಗಳಿಂದ ಕೂಡಿರ್ತದೆ, ಕಡಿಮೆ ತೇವಾಂಶವನ್ನ ತೆಗೆದುಕೊಳ್ತದೆ. ಅದಕ್ಕಾಗಿ ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಹಸಿರು ಕ್ರಾಂತಿ ಅಂತಕ್ಕಂಥ ಒಂದು ಪದವನ್ನು ಮೊದಲಿಗೆ ಸೃಷ್ಟಿ ಮಾಡಿದವರು ಯಾರು ಅಂತ. ಗ್ರೀನ್ ರೆವಲ್ಯೂಷನ್ ಅಂತ ಯಾರಪ್ಪ ಅಂತ ವಿಲಿಯಂ ಎಸ್ ಗೌಡ್ ಅಂತ. 98 ವಿಲಿಯಂ ಎಸ್ ಗೌಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಭಾರತವು ಮಾನ್ಸೂನ್ ಆಧಾರಿತ ದೇಶ. ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಭಾರತಕ್ಕೆ ಹೆಚ್ಚು ಮಳೆ ತರುತ್ತದೆ. ಈಶಾನ್ಯ ಮಾನ್ಸೂನ್ ಮಳೆ ಮುಖ್ಯವಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿರುತ್ತದೆ. ಮಾನ್ಸೂನ್ ಯಾವಾಗಲೂ ಭಾರತದ ಒಂದು ಜೂಜಾಟ ಆಗಿದೆ ಅಂತ. ನೋಡಿ ಯಾವ ರೀತಿ ಕೇಳಿದರೆ ಯಾವ್ದು ಸರಿಯಾಗಿದೆ ಅಂತ ಕೇಳಿದರೆ ಇಲ್ಲಿ ಯಾವ್ದಪ್ಪ ಸರಿ ಅಂತ ಅಂದ್ರೆ 1, 2, 3, 4 ಎರಡು ಕೂಡ ಇದೆ, ಎಲ್ಲವೂ ಕೂಡ ಸರಿಯಾಗಿದೆ. ನೆಕ್ಸ್ಟ್ ಕೊನೆಯದಾಗಿ 100ನೇ ಪ್ರಶ್ನೆ ನೋಡಿ. ವಿಪತ್ತು ನಿರ್ವಹಣಾ ಕಾಯ್ದೆಯನ್ನ 2005ರಲ್ಲಿ ಸಂಸತ್ತು ಅಂಗೀಕಾರ ಮಾಡಿತು ಅಂತ. ಕೇಂದ್ರ ಗೃಹ ಸಚಿವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ನೆಕ್ಸ್ಟ್ 3ನೇದು NDMA ಉಪಾಧ್ಯಕ್ಷರನ್ನ ಒಳಗೊಂಡಂತೆ 9ಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರೋದಿಲ್ಲ. ನೆಕ್ಸ್ಟ್ 4ನೇದು NDMA ಏನಿದೆ ಅದರ ಸದಸ್ಯರ ಒಂದು ಅಧಿಕಾರಾವಧಿ 5 ವರ್ಷಗಳು ಅಂತ ಕೊಟ್ಟಿದ್ದಾರೆ. ನೋಡಿ
ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ. ನೀವು ಬರೀ NDMA ನೀವು ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದ್ರೆ ಇದು ಒಂದ್ ಮಾತ್ರ ಗೊತ್ತಿರ್ತದೆ. ಹೇಳಿಕೆ ಕೊಟ್ಬಿಟ್ಟು ಈ ರೀತಿಯಾಗಿ ಕ್ವಶನ್ ಕೇಳ್ಬಿಟ್ರು ಅಂತ ಅಂದ್ರೆ ಏನ್ ಮಾಡ್ತೀರಾ? ಅದಕ್ಕಾಗಿ ಇಂಥ ಪ್ರಶ್ನೆಗಳನ್ನ ಕೇಳ್ತಾರೆ. ಇದರ ಅಧಿಕಾರಾವಧಿ ಇದನ್ನ ಬಿಟ್ಟು ಇವು ಮೂರು ಕೂಡ ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಎ ಸರಿ ಉತ್ತರ. ಇವೆಲ್ಲವೂ ಕೂಡ ತಪ್ಪು. ಆದರೆ ನಾನು ನಿಮಗೆ ಏನ್ ಹೇಳ್ತೇನೆ ಅಂತ ಅಂದ್ರೆ, ಈ ಒಂದು ಪ್ರಶ್ನೆ ಪತ್ರಿಕೆ ಟೋಟಲ್ ಆಗಿ 100 ಕ್ವಶನ್ಸ್ ಗಳನ್ನ ನೋಡಿದಿರಲ್ವಾ? ಯಾವ ರೀತಿ ಅಂತ ಬಂದಿದೆ ಅಂತ ಕೂಡ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ. ಆದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಇದೇ ರೀತಿ ನೀವು ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕು ಅಂತ ಅಂದ್ರೆ ಇದೇ ರೀತಿ ನೀವು ಓದ್ಬೇಕು. ಓದಿದ್ರೆ ಮಾತ್ರ ಸಿಗುತ್ತೆ. ನಮ್ಮ ಒಂದು ಎಕ್ಸಾಮ್ ಇನ್ ಕನ್ನಡ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮಗೆ ಯೂಸ್ಫುಲ್ ಆಗ್ತಕ್ಕಂತ ಎಲ್ಲಾ ತರಗತಿಗಳು ಸಿಗ್ತವೆ. ಕರೆಂಟ್ ಅಫೇರ್ಸ್ ಸಿಗ್ತದೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಸಿಗ್ತದೆ, ವೀಕ್ಲಿ ಕರೆಂಟ್ ಅಫೇರ್ಸ್ ಸಿಗ್ತದೆ, GK ಕ್ಲಾಸಸ್ ಗಳು ಕೂಡ ಸಿಗ್ತವೆ. ಇವೆಲ್ಲವೂ ಕೂಡ ಸಿಗ್ತವೆ. ಓಕೆನಾ? ಫ್ರೀ ಆಗಿ ಸಿಗ್ತವೆ. ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಕೂಡ ಇನ್ನೂ ಕೂಡ ಈ ಒಂದು ಏನು ಕೀ ಆನ್ಸರ್ಸ್ ಗಳನ್ನು ಇದುವರೆಗೂ ಯಾರು ಕೂಡ ಮಾಡಿಲ್ಲ. ನಮ್ಮ ಒಂದು ಚಾನಲ್ ಅಲ್ಲಿ ನಿಮಗೆ ಬೇಗ ಕೊಡ್ತಾ ಇರ್ತಕ್ಕಂಥ ಚಾನಲ್ ನಮ್ದಿರೋದು. ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಯಾಕೆ ಅಂದ್ರೆ ಈಗಾಗಲೇ ಟೋಟಲ್ ಆಗಿ ಎಷ್ಟು ನಿಮಿಷ ಆಗಿದೆ ನೋಡಿ. 1 ಅವರ್, ಕರೆಕ್ಟ್ ಆಗಿ 1 ಅವರ್ಗೆ ನಾನು ಕೀ ಆನ್ಸರ್ಸ್ ಗಳನ್ನು ಮಾಡ್ಕೊಟ್ಟಿದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.